ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನೇನು ದಸರಾ ಹಬ್ಬಕ್ಕೆ ನೀವು ಕೇವಲ 15 ದಿನ ಬಾಕಿ ಇದೆ ವೀಕ್ಷಕರೇ. ತುಂಬಾ ಜನ ಬೊಂಬೆಗಳು ಎಲ್ಲಿ ಸಿಗುತ್ತೋ ಹುಡುಕ್ತಾ ಇರ್ತಾರೆ. ಸೊ ನಿಮಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು. ಇವತ್ತು ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡ್ಬಂದಿಲ್ಲ ಬುಲ್ಟೆಂಪರ್ ರೋಡ್ ಹತ್ತಿರುವಂತಹ ದಸರಾ ಬೊಂಬೆ ಮನೆ ಅಂದ್ಬಿಟ್ಟು. ಸೊ ಇದೇನು ಸ್ಪೆಷಲ್ ಅಂತ ಹೇಳಿದ್ರೆ ಹಂಗೆ ಮುಂದೆ ಬನ್ನಿ ತೋರಿಸಿ ನಿಮಗೆ. ಸೊ ಈ ಹಿಂಭಾಗದಲ್ಲಿ ಬಿಲ್ಡಿಂಗ್ ನೋಡ್ತಾರೆ ವೀಕ್ಷಕರೇ, ಫುಲ್ ಬಿಲ್ಡಿಂಗ್ ನೋಡ್ತಾರ. 4 ಫ್ಲೋರ್ ನಿಮಗೆ ವಿವಿಧ ಶೈಲಿಯ ನಿಮಗೆ ಬೊಂಬೆಗಳು ಸಿಗುತ್ತೆ ಇವ್ರ ಹತ್ರ. ಆಲ್ಮೋಸ್ಟ್ ಏನು ಲಕ್ಷ ಗಟ್ಟಲೆ ನಿಮಗೆ ಡಿಫ್ರೆಂಟ್ ನಿಮಗೆ ರಾಮಾಯಣ ಕಾನ್ಸೆಪ್ಟ್ ಆಗಿರ್ಬೋದು, ಮಹಾಭಾರತ ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತೆ ನೀವು ನೋಡಿದ್ರೆ ತುಂಬಾ ಕಥೆಗಳು ಇರ್ತಾವಲ್ಲ ನಮ್ಮ ಪೌರಾಣಿಕದಲ್ಲಿ, ಅವೆಲ್ಲ ಕಾನ್ಸೆಪ್ಟ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ಬನ್ನಿ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ, ಏನು ಕತೆ, ಮತ್ತೆ ಈ ವರ್ಷ ಏನು ಹೊಸದಾಗಿ ಬಂದಿದೆ. ಹೋದ ವರ್ಷ ಕೂಡ ಮಾಡಿದ್ದೆ, ಈ ವರ್ಷ ಏನು ಹೊಸದಾಗಿ ಮಾಡಿದೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ದಸರಾ ಬೊಂಬೆ ಮನೆಗೆ ವೆಲ್ಕಮ್. ಬನ್ನಿ ಸರ್ ಒಳಗಡೆ. ತುಂಬಾ ಥ್ಯಾಂಕ್ಸ್ ಸರ್. ಮತ್ತೆ ನೀವು ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಸೊ ಮತ್ತೆ ಈ ವರ್ಷ ವಿಶೇಷತೆ ನಿಮ್ಮ ಹಂಗೆ ಒಳಗಡೆ ತೋರಿಸ್ಬಿಡಿ ಸರ್. ಬನ್ನಿ 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 ಸರ್. ಹೇಳಿ ಸರ್, ನಿಮ್ಮ ಈ ವರ್ಷ ಏನು ಸ್ಪೆಷಲ್ ಆಗಿದೆ ದಸರಾ ಅನ್ನೋದು? ಸರ್ ಈ ವರ್ಷ ದಸರಾ ಬೊಂಬೆ ಮನೆಯಲ್ಲಿ ವಿಶೇಷವಾಗಿ ಬಂದಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಒಂದು 10 ರಿಂದ 15 ಸೆಟ್ಗಳು ಹೊಸದಾಗಿ ತರಿಸಿದ್ದೀವಿ. ಹೊಸದಾಗಿ ತರಿಸಿದ್ದೀವಿ, ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಜನಕ್ಕೆ ಒಂದು ಇನ್ನೊಂದು ಚೆನ್ನಾಗಿ ಇಂಟ್ರೆಸ್ಟ್ ಅನ್ನೋದು ಬಂದ್ಬಿಟ್ಟಿದೆ. ಒಂದ್ರ ಮೇಲೆ ಒಂದು ಕಾನ್ಸೆಪ್ಟ್ ಕೇಳ್ತಾನೆ ಇದ್ದಾರೆ, ಹೊಸದು ಬರ್ತಾನೆ ಇದೆ, ಕೇಳ್ತಾನೆ ಇದ್ದಾರೆ. ಓಕೆ, ಇನ್ನೊಂದು ಆಕ್ಚುಲಿ ಪ್ರತಿ ವರ್ಷ ನೀವು ತಿಳಿಸ್ಕೊಡ್ತೀರಾ. ಸೊ ಬೊಂಬೆ ಏನಕ್ಕೆ ಕೂರಿಸ್ತಾರೆ ಅದೊಂದು ಹೇಳ್ಬಿಡಿ, ಯಾಕಂದ್ರೆ ಈ ವರ್ಷ ಹೊಸಬ್ರು ನೋಡ್ತಿರ್ಬೋದು, ಅವ್ರಿಗೆ ಯೂಸ್ ಆಗುತ್ತೆ. ಓಕೆ ಸರ್, ಹೇಳಿ ಸರ್. ಸರ್ ಬೊಂಬೆ ಯಾತಕ್ಕೆ ಕೂಡಿಸ್ತಾರೆ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ಮದುವೆಗೆ ಅಂತ ಪಟ್ಟದ ಬೊಂಬೆ ರಾಜ ರಾಣಿ ಅಂತ ಕೊಡ್ತಾರೆ ಫಸ್ಟ್. ಅದು ಕೊಡೋ ವಿಶೇಷ ಏನಪ್ಪಾ ಅಂದ್ರೆ, ಮೈಸೂರು ಮಹಾರಾಜರು ಇದು ಈ ಸನಾತನ ಧರ್ಮದ ಒಂದು ಬೆಳೆಸ್ಬೇಕು ಅಂದ್ಬಿಟ್ಟು ಅವರಿಂದ ಸ್ಟಾರ್ಟ್ ಆಯ್ತು. ಸೊ ಅದರಿಂದ ಪಟ್ಟದ್ದು ರಾಜ ರಾಣಿ ಕೊಟ್ಟು ಅಲ್ಲಿಂದ ಬೊಂಬೆಗಳನ್ನ ತಕ್ಕೊಡ್ತಾರೆ. ಯಾರು ತವ್ರ ಮನೆಯವರು ಹೆಣ್ಮಕ್ಳಿಗೆ ತಕ್ಕೊಡ್ತಾರೆ ಬೊಂಬೆಗಳನ್ನ. ಸೊ ಆ ಮುಖಾಂತರ ಪ್ರತಿ ವರ್ಷ ಬೊಂಬೆಗಳನ್ನ ತಕ್ಕೊಡ್ತಾರೆ. ಮತ್ತೆ ಹೊಸದಾಗಿ ಅವ್ರಿಗೇನ ದುಡ್ಡು ಕಾಸು ಅರ್ಶನ ಕುಂಕುಮ ಕೊಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಮೈಸೂರು ಮಹಾರಾಜರನ್ನ ಯಾಕೆ ಹೇಳ್ಕೊಟ್ರು ಅಂದ್ರೆ, ಆಗಿನ ಕಾಲದಲ್ಲಿ ಬರೀ ಹೊಲ ಗದ್ದೆ ಕೆಲಸ ಮಾಡೋದು, ಮನೆಗೆ ಬಂದು ಊಟ ಮಾಡೋದು, ಮಲ್ಕೊಳ್ಳೋದು ಮಾಡ್ತಾ ಇದ್ರು. ಆದ್ರೆ ಈ ಸನಾತನ ಧರ್ಮ ಬೆಳಿಬೇಕಾದ್ರೆ, ನಮ್ಮ ಒಂದು ಕಲ್ಚರ್ ಬೆಳಿಬೇಕಾದ್ರೆ ಇವ್ರು ನಿಂಗೆ ಬಿಟ್ರೆ ಆಗಲ್ಲ ಅಂತ ಕತೆ ಹೇಳಿದ್ರು. ಕಥೆನಲ್ಲೂ ಕಲೀಲಿಲ್ಲ, ಪಾಠ ಮಾಡಿ ಪುಸ್ತಕ ಕೊಟ್ಟರು, ಅದು ಕಲೀಲಿಲ್ಲ. ಇವ್ರನ್ನ ಹೀಗೆ ಬಿಟ್ರೆ ಯಾವುದು ಕಲಿಯಲ್ಲ ಅಂದ್ಬಿಟ್ಟು ನವರಾತ್ರಿ ದಸರಾ ಹಬ್ಬ ಆಚರಣೆ, ಆಯುಧ ಪೂಜೆ, ವಿಜಯದಶಮಿ, ನವದುರ್ಗಿ ಪೂಜೆಗಳೆಲ್ಲ ಮಾಡ್ತೀವಲ್ಲ, ಆ ದಿವಸಗಳಲ್ಲಿ ನಾವು ನವರಾತ್ರಿ ಬೊಂಬೆಗಳನ್ನ ಕೂಡಿಸಿ ರಾಮ ಯಾರು, ಕೃಷ್ಣ ಯಾರು, ಮತ್ತೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನ ತೋರಿಸ್ಕೊಳೋಣ. ಲೈವಲ್ ತೋರಿಸಿದ್ರೆ ಅರ್ಥ ಆಗುತ್ತೆ. ಒಂದು ಬೊಂಬೆ ಹತ್ತಿ ಇದು ಯಾವ್ದಪ್ಪ ಅಂದ್ರೆ, ಕೃಷ್ಣ ಕಣೋ ಅಂತ ಹೇಳ್ತಾರೆ. ಆ ಒಂದು ರೀತಿನಲ್ಲಿ ಮಹಾರಾಜರು ಆವಾಗಿನ ಕಾಲದಲ್ಲೇ ಯೋಚನೆ ಮಾಡಿ ಕೂಡ್ಸೋದಕ್ಕೆ ಇದು ಒಂದು ಅನುಕೂಲ ಆಯ್ತು. ಸೊ ಈ ಹಬ್ಬ ಬರೋ ಕಾರಣಕ್ಕೆ ಇದು. ಮತ್ತೆ ನಮ್ಗೆ ನಮ್ಮ ಕರ್ನಾಟಕದಲ್ಲಿ ವೈಶಿಷ್ಟ್ಯವಾಗಿ ಕೂಡಿಸುವಂತ ಹಬ್ಬ ಇದು ನವರಾತ್ರಿ ಹಬ್ಬ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ವೈಜನ್ಯ ಒಂದು ಹಬ್ಬ. ದಸರಾ ನೋಡೋದಕ್ಕೆ ಆಗ್ಲಿ, ಮತ್ತೆ ಮನೆಗಳಿಗೆ ಹೋಗಿ ಬೊಂಬೆಗಳನ್ನ ಯಾವ್ಯಾವ ಮನೆಯಲ್ಲಿ ಹೆಂಗೆ ಕೂಡಿಸ್ತಾರೆ ಅಂತ ನೋಡೋದಕ್ಕೆ ಒಂದು ಸಂತೋಷ, ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಇದು ಎಲ್ಲಾರು ಮನೆಯಲ್ಲಿ ಕೂಡಿಸ್ಬೋದು. ನಾವು ಶೆಟ್ರು, ನೀವು ಬ್ರಾಹ್ಮಣರು, ನಾವು ಜಾತಿ ಭೇದ ಏನೂ ಇಲ್ಲ. ಆಗಿನ ಕಾಲದಲ್ಲಿ ಮಹಾರಾಜರೇ ಹೇಳ್ಬಿಟ್ಟಿದ್ದಾರೆ, ಯಾರು ಬೇಕಾದ್ರೂ ನಮ್ಮ ಸನಾತನ ದೇವರನ್ನ ಪೂಜೆ ಮಾಡ್ಬೋದು, ಎಲ್ಲರೂ ಕೂಡಿಸ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿಸಿದ್ರು. ಸೊ ಅದೇ ಪರವಾಗಿ ಇದು ಬೆಳ್ಕೊಂಡು ಬರ್ತಾನೆ ಇದೆ ಸರ್. ನನ್ನ ಕೌಂಟ್ರಲ್ಲಂತೂ ಹೊಸದಾಗಿ ಕೂಡಿಸೋಂಥವ್ರು ಬಹಳ ಹೆಚ್ಚೆ ಆಗ್ತಾ ಇದ್ದಾರೆ. ಒಬ್ಬರಿಗಿನ ಒಬ್ರು ಜಾಸ್ತಿ ಬರ್ತಾನೆ ಇದ್ದಾರೆ. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಒಬ್ರು ನೋಡ್ಕೊಂಡು ಬೆಳೆಯುವಂತ ಒಂದು ಸಂಪ್ರದಾಯ ಬೆಳ್ಕೊಂಡು ಹೋಗ್ತಾ ಇದೆ ಸರ್. ಖಂಡಿತ ಇವಾಗ ಗೊತ್ತಿರೋದು ನೀವು ತಿಳ್ಸ್ಕೊಳ್ಬೇಕು. ಹೌದು ಸರ್, ಇನ್ನೊಬ್ರು ಗೊತ್ತಾಗಿ ನಮ್ಗೆ ಗೊತ್ತಿರುತ್ತೆ, ಅವ್ರು ಹಂಚ್ಕೋಬಹುದು, ಅವ್ರಿಗೆ ಗೊತ್ತಿರೋದು ನಮ್ಗೆ ಹಂಚ್ಕೋಬೇಕು. ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 3 ಮೆಟ್ಲು ಅಂತ ಕೂಡಿಸ್ತಾರೆ. ಆ 3 ಮೆಟ್ಲಲ್ಲಿ ಫಸ್ಟ್ ಮನೆ ದೇವರದ್ದು ಕೂಡಿಸ್ತಾರೆ. ಆಮೇಲೆ ತವ್ರ ಮನೆಯಿಂದ ಕೊಟ್ಟಿರೋ ರಾಜಾರಾಣಿ ಬೊಂಬೆ 2ನೇ ಮೆಟ್ಲಲ್ಲಿ ಕೂಡಿಸ್ತಾರೆ. 3ನೇದ್ರಲ್ಲಿ ಕಳಶ ಇಟ್ಟು ಫಸ್ಟ್ 3 ಮೆಟ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದನ್ನ
ಸ್ಟಾರ್ಟ್ ಮಾಡಿಬಿಟ್ಟು ಬರ್ತಾ 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 5 ಮೆಟ್ಲಾಗುತ್ತೆ, 5 ಹೋಗಿ 7 ಆಗುತ್ತೆ, 7 ಹೋಗಿ 9 ಆಗುತ್ತೆ. ಸೊ ಪ್ರತಿ ವರ್ಷ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಆದ್ರೆ ಪ್ರತಿ ವರ್ಷ ತಾಯಿ ಮನೆಯಿಂದನೂ ಕೊಡಿಸ್ತಾರೆ, ಒಂದು ಅಣ್ಣ ತಮ್ಮಂದರಾಗಿನೂ ಕೊಡಿಸ್ತಾರೆ, ತಂಗಿ ಕೊಡಿಸ್ಬೇಕು ಅಂತ. ಆಮೇಲೆ ಇನ್ನೊಂದು ಸಂಪ್ರದಾಯ ಏನಪ್ಪಾ ಅಂದ್ರೆ, ನಾವು ಮದುವೆ ಮಾಡಿಕೊಟ್ಟ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ರಾಜಾರಾಣಿ ಪಟ್ಟದ ಬೊಂಬೆ ಕೊಟ್ಟೆ ಮದುವೆ ಮಾಡಬೇಕು. ಅದು ಆಗಿನ ಕಾಲದಿಂದ ಬಂದಿರೋ ಒಂದು ಸಂಪ್ರದಾಯ. ಕೆಲವರೆಲ್ಲ ಈಗೆಲ್ಲ ಬಿಡ್ತಾ ಇದಾರೆ, ಕಮರ್ಷಿಯಲ್ ಆಗಿ ಏನೇನೋ ಕಲಿತಾ ಇದಾರೆ. ಆದ್ರೆ ಮಾಡೋರೆಲ್ಲ ಮಾಡ್ತಾನೆ ಇದಾರೆ, ಈ ಸಂಪ್ರದಾಯನ ಬೆಳೆಸ್ಕೊಂಡ್ ಬರೋರು ಬರ್ತಾನೆ ಇದಾರೆ ಸರ್. ನಿಜ, ಬೆಳೆಸಲೇಬೇಕು ಸರ್. ಅದರಿಂದ ನವರಾತ್ರಿ ಬೊಂಬೆಗಳು ಕೂಡ್ಸೋದಕ್ಕೆ ಒಂದು ಅವಕಾಶ ಆಗಿದೆ ಸರ್. ಸರ್ ಈ ವರ್ಷ ಏನು ಹೊಸದಾಗಿ ಬಂದಿದೆ ಸರ್ ತಿಳಿಸ್ಕೊಡಿ ಸರ್. ಸರ್ ಈ ವರ್ಷ ಒಂದು ಸಿಂಗಲ್ ಆಗಿ ಬಂದಿರೋದು ಅಂದ್ರೆ ರೇಣುಕಾ ಯಲ್ಲಮ್ಮ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ ಅದು. ಸೊ ಕಲೆಕ್ಷನ್ಸ್ ನೋಡ್ತಿರ್ಬೋದು ನಿಮ್ಗೆ ಎಷ್ಟಿದೆ. ಇದು ಕೇವಲ ಗ್ರೌಂಡ್ ಫ್ಲೋರ್ ವೀಕ್ಷರ. ಈ ತರ ನಿಮಗೆ 4 ಫ್ಲೋರ್ಸ್ ಇದಾವೆ. ಜಸ್ಟ್ ಈ ಫ್ಲೋರ್ ಅಲ್ಲಿ ಏನ್ ಸಿಗುತ್ತೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಮೊದಲದಾಗಿ. ಓಕೆನಾ, ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ನಿಮ್ಗೆ ಸರ್ ನಿಮ್ಗೆ ಮಣ್ಣು ಮತ್ತೆ ಪೇಪರ್ 2 ತರ ಸಿಗುತ್ತೆ ಇಲ್ಲಿ ಸರ್. ಮಣ್ಣು, ಪೇಪರು ಮತ್ತೆ ಮಾರ್ಬಲ್, ವುಡ್ 4 ತರ ಐಟಮ್ಸ್ ಸಿಗುತ್ತೆ. ಓಕೆ ಓಕೆ ಓಕೆ. ನೋಡಿ ಜಸ್ಟ್ ಹೇಳ್ಬೇಕಂದ್ರೆ ಇದು ನವದುರ್ಗ ಅಂತ ನವರಾತ್ರಿಗೆ ಕೂಡಿಸುವಂತ ವಿಶೇಷವಾದಂತ ಬೊಂಬೆಗಳಿವೆ. ನವದುರ್ಗಿ ಅಂತ ರೆಗ್ಯುಲರ್ ಆಗಿ ಕೂರಿಸ್ತಾರೆ ಇದನ್ನ. ರೆಗ್ಯುಲರ್ ಆಗಿ ಪ್ರತಿಯೊಬ್ಬರ ಮನೆಯಲ್ಲೂ 9 ದಿವಸ ಪೂಜೆ ಮಾಡೋ ಒಂದು ಆಕರ್ಷಣೆ ಆಗಂತ ಬೊಂಬೆಗಳು. ಸೊ ಇದರಲ್ಲಿ ಇನ್ನೊಂದು ನಮ್ಮ ಮೈಸೂರು ಕಡೆ ಸ್ಟೈಲ್ ಅಲ್ಲಿ ನವದುರ್ಗಿ ಅಂತ ಮಾಡಿಸಿದ್ವಿ. ಇದು ಈ ವರ್ಷ ಕಾನ್ಸೆಪ್ಟ್ ಹೊಸದು. ಬಟ್ ಏನಪ್ಪಾ ಅಂದ್ರೆ ಮೈಸೂರಲ್ಲಿ ಅರಮನೆಯಲ್ಲಿ ಇದೆ ಇದು ಕಾನ್ಸೆಪ್ಟ್. ಅದೇ ಒಂದು ಬೇಸಿಕ್ ತಗೊಂಡು ಸೊ ಚಿಕ್ಕದಾಗೂ ಇರುತ್ತೆ, ನವದುರ್ಗಿ ನಾವು ಜೋಡಿಸೋದಕ್ಕೂ ಅನುಕೂಲ ಆಗುತ್ತೆ ಅಂತ ಇದೊಂದು ಮಾಡಿದ್ದಾರೆ. ಬಟ್ ಅದಾದ್ಮೇಲೆ ನಂತರ ಇನ್ನೊಂದು ಏನಪ್ಪಾ ಅಂದ್ರೆ ನವದುರ್ಗಿ ಬೇರೆ, ನವನಾಯಕಿ ಬೇರೆ. ನವನಾಯಕಿ ಬೇರೆ, ನವದುರ್ಗಿ ಬೇರೆ, ಆಮೇಲೆ ನವಶಕ್ತಿ ಬೇರೆ. ನವಶಕ್ತಿ ಅಂದ್ರೆ ಈ ತರ ಉತ್ಸವ ಮೂರ್ತಿಗಳ ತರ ಕಾಣುತ್ತೆ. ಉತ್ಸವ ಮೂರ್ತಿ ತರ ಕಾಣ್ತಾರೆ. ಓಕೆ ಓಕೆನಾ. ನೋಡಿ ನಾನು ಹೇಳಿದ್ನಲ್ಲ, ರೇಣುಕಾ ಯಲ್ಲಮ್ಮ ಈ ಸತಿ ಹೇಳಿ ಮಾಡಿಸಿರೋದು. ಸಾಕಷ್ಟು ದೊಡ್ಡ ಸೈಜ್ ಮಾಡಿಸ್ತಾ ಇದ್ವಿ. ಸೊ ಈ ಸತಿ ಯಲ್ಲಮ್ಮನವ್ರದ್ದು ಒಂದು ಸ್ವಲ್ಪ ಪವಾಡ ನಡೀತಾ ಇದೆ, ಅದರಿಂದ ರೇಣುಕಾ ಯಲ್ಲಮ್ಮ ಅವ್ರನ್ನ ಮಾಡಿಸಿದ್ದೀನಿ. ಇದು ಏನ್ ಸೈಜ್ ಇರ್ಬೋದು ಸರ್ ಅಂದಾಜು? ಅಂದಾಜು 10 ರಿಂದ 12 ಇಂಚ್ ಇದೆ. 12 ಇಂಚ್ ಮಣ್ಣು, ಪಕ್ಕ ಮಣ್ಣು. ಸೊ ಜಾಸ್ತಿ ಏನ್ ಭಾರ ಬರಲ್ಲ ನಿಮ್ಗೆ? ಇಲ್ಲ ಲೈಟ್ ವೈಟ್. ನೋಡ್ತಿರ್ಬೋದು, ಇದು ಈ ವರ್ಷದ ಹೊಸ ಕಾನ್ಸೆಪ್ಟ್. ಮತ್ತೆ ಇನ್ನೊಂದು ತೋರಿಸ್ತಾರೆ ನೋಡಿ. ಮತ್ತೆ ಇದು ಕೋಲಾರಲ್ಲಿ ಶಕ್ತಿ ಮಾತಾ ಅಂತ, ಅದೇ ಹೊಸಕೋಟೆ ಹತ್ರ ಒಂದು ಕೇಳ್ಪಟ್ಟಿರ್ತೀರ. ಅವ್ರದ್ದು ಕಾನ್ಸೆಪ್ಟ್ ಬೇಕೇ ಬೇಕು ಅಂತ ಕೇಳಿ ನೀವು ಹೇಳಿ ಮಾಡಿಸಿರೋದು. ಸೂಪರ್ ವಿಚಾರ ನೋಡಿ, ಸಕಾದಾಗಿದೆ. ಆಕ್ಚುಲಿ ಕೋಲಾರ ಸಮೀಪದಲ್ಲಿ ಒಂದು ದೇವಸ್ಥಾನ ಇದೆ, ರೀಸೆಂಟ್ ಆಗಿ ಫೇಮಸ್ ಆಯ್ತಲ್ಲ. ಸೊ ಅದೇ ದೇವರ ರೆಪ್ಲಿಕಾ ಮಾಡಿದಾರೆ. ನೋಡ್ತಿರೋ ಇದು ಮಣ್ಣ ಪೇಪರ್ ಸರ್? ಮಣ್ಣಿದು. ಸೂಪರ್ ಆಯ್ತಾ. ಆಮೇಲೆ ಆಂಡಾಳು ವಿಷ್ಣುನ ತೊಡೆ ಮೇಲೆ ಕೂರಿಸ್ಕೊಂಡಿರೋಂಥ ವಿಶೇಷವಾದಂತ ಬೊಂಬೆ. ವಿಷ್ಣು ತೊಡೆ ಮೇಲೆ ಇದಂತ ರಿವರ್ಸ್ ಇದೆ. ಪ್ರತಿ ಸತಿ ವಿಷ್ಣು ಮುಂದೆ ದೇವಿನ ಕೂರಿಸ್ಕೊಳ್ಳೋರು. ಈಗ ಆಂಡಾಳು ಬಂದು ವಿಷ್ಣುನ ಕೂರಿಸಿದ್ದಾರೆ. ಸೂಪರ್. ಈ ಕಾನ್ಸೆಪ್ಟ್ ಅಷ್ಟೇ ಹೊಸ ಕಾನ್ಸೆಪ್ಟ್ ಇದು. ತುಂಬಾನೇ ಚೆನ್ನಾಗಿದೆ. ಸೊ ಇದು ಪೇಪರ್ ಮಣ್ಣು ಸರ್ ಆಲ್ಮೋಸ್ಟ್ ನನ್ನ ಹತ್ರ ಪೇಪರ್ಗಿನ ಮಣ್ಣಿಗೆ ಜಾಸ್ತಿ ಪ್ರಿಫರೆನ್ಸ್. ಸೊ ನೀವು ಯಾವ ಪ್ರಿಫರೆನ್ಸ್ ಕೊಡ್ತೀರಾ? ಪೇಪರ್ ತಗೊಳಕ್ಕೆ ಹೇಳ್ತೀರಾ? ಪೇಪರ್ ಎಲ್ಲ ಹೊರಗಡೆ ದೇಶಕ್ಕೆ ಹೋಗೋದು. ಮಣ್ಣಿಂದ ಏನಪ್ಪಾ ಅಂದ್ರೆ ಇಲ್ಲಿರೋ ನಮ್ಮ ಲೋಕಲ್ ಅವರೆಲ್ಲ ಮಣ್ಣು ಮತ್ತೆ ಹುಬ್ಳಿ, ಧಾರವಾಡ ಎಲ್ಲ ಕಡೆ ಹೋಗುತ್ತೆ ಇದು. ಸೊ ಇದು ಮಾತ್ರ ಬಹಳ ವಿಶೇಷವಾಗಿ ತಗೊಂತಾರೆ. ಎಷ್ಟಿದೆ ಇನ್ನ ಇಲ್ಲಿ ನೋಡ್ತಿರ್ಬೋದು. ಇವೆಲ್ಲ ನಿಮ್ಗೆ ಜಸ್ಟ್ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಶಿವ ಪಾರ್ವತಿ ಆಗಿರ್ಬೋದು, ಅರ್ಧನಾರೀಶ್ವರ ಆಗಿರ್ಬೋದು, ಪಾಂಡುರಂಗ ವಿಠಲ ಆಗಿರ್ಬೋದು. ನಿಮ್ಗೆ ಎಷ್ಟು ಸರ್ ಇವೆಲ್ಲ ಬಂದು ಪೇಪರ್ ಅಲ್ಲ ಸರ್ ಮೇಲೆ ಇರುತ್ತಲ್ಲ? ಮೇಲೆ ಆಲ್ಮೋಸ್ಟ್ ಎಲ್ಲ ಪೇಪರ್ ಮೇಷಲ್ಲೇ ಇರುತ್ತೆ. ಎಷ್ಟು ಇದು ನೋಡ್ತಿರ್ಬೋದು. ಈಗ ಉತ್ಸವ ಮೂರ್ತಿ ಇರ್ತಾರೆ ಇದೆಲ್ಲ? ಅಲ್ಲ, ಇದು ರಾಮರದು ಒಡಿಯೂರು ರಾಮರ್ ಅಂತ. ಇವಾಗ ಭದ್ರಾಚಲಂ ರಾಮರ್ ಅಂತ ಹೆಂಗ್ ಹೇಳ್ತೀರೋ ನೀವು, ಅದೇ ತರ ತಮಿಳ್ನಾಡಲ್ಲಿ ಒಡೂರ್ ಅಂತ ಒಂದು ಊರಿನಲ್ಲಿ ಹೆಸರುವಾಸಿಯಾದಂತ ವಿಶೇಷವಾದಂತ ರಾಮರ್ ಸೆಟ್ ಅದು. ಓಕೆ. ಸೊ ಅದ್ ಬಂದ್ಬಿಟ್ಟು ನಿಮ್ಗೆ ಆಂಜನೇಯ ಸಮೇತ ಬರುತ್ತೆ ವಿತ್ 4 ಜನ. ರಾಮರು, ಸೀತಮ್ಮನವರು, ಲಕ್ಷ್ಮಣ ಮತ್ತೆ ಆಂಜನೇಯ. ಎಷ್ಟು ಸಕ್ಕದಾಗಿದೆ. ಅದು ಬಂದು ಪೇಪರ್ ವಿಚಾರ ಸಕ್ಕತ್ ಲೈಟ್ ವೇಟ್ ಬರುತ್ತೆ ಆಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ. ಸೊ ನೋಡಿದ ತಕ್ಷಣ ನಿಮಗೆ ಪಕ್ಕ ಉತ್ಸವ ಮೂರ್ತಿ ಅನ್ಕೋತೀರಾ ನಿಮ್ಗೆ, ಅಷ್ಟೇ ಸಕ್ಕದಾಗಿದೆ ಅನ್ಬೋದು. ಸರ್ ಮತ್ತೆ ನೋಡಿ ಇಲ್ಲಿ ಶ್ರೀರಂಗಂ ರಂಗನಾಥನ್ ಇದು ಮಣ್ಣ ಸರ್? ಇದು ಮಣ್ಣು. ಶ್ರೀರಂಗಂನಲ್ಲಿ ಇದೇ ತರ ರಂಗನಾಥ ಮಲಗಿರ್ತಾನೆ. ನಮ್ಮ ಶ್ರೀರಂಗಪಟ್ಟಣದಲ್ಲೂ ಇವರು ಇರ್ತಾರೆ. ಸೊ ಶ್ರೀರಂಗಂನಲ್ಲಿ ಫೇಮಸ್, ಇಲ್ಲೂ ಫೇಮಸ್. ಕೆಲವು ಐಟಮ್ಸ್ ಎಲ್ಲ ಸಿಗುತ್ತೆ, 2 ತರ ಇದೇನ್ ಸೈಜ್ ಬರ್ಬೋದು ಸರ್ ಇದು? ಇದು ಬಂದು 18x12. 18x12. ಸೊ ನೋಡ್ತಿರ್ಬೋದು, ತುಂಬಾ ಲೈಟ್ ವೇಟ್ ಬರುತ್ತೆ ವಿಚಾರ. ಪೇಪರ್ ಅನ್ನ ಸಿಂಗಲ್ ಹ್ಯಾಂಡ್ ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದು ಆರಾಮಾಗಿ. ಸೂಪರ್. ಇನ್ನ ಇಲ್ಲಿ ನೋಡೋದಾದ್ರೆ ಈ ಕಡೆ ಶೃಂಗೇರಿ ಶಾರದಾ
ಸೂಪರ್ ಆಗಿದೆ ನೋಡ್ತಿರ್ಬೋದು. ಶೃಂಗೇರಿ ಶಾರದಮ್ಮನವರು. ಇದು ಬಂದು ನಿಮಗೆ ವಿಶೇಷವಾಗಿ ನಮ್ಮ ನವರಾತ್ರಿನಲ್ಲಿ ಶೃಂಗೇರಿ ಶಾರದಮ್ಮನವರು ಸರಸ್ವತಿ ಪೂಜೆಗೆ ವಿಶೇಷವಾಗಿ ಇಡುವಂಥ ಬೊಂಬೆ. ಇದು ಮಣ್ಣ ಹೇಗೆ ಸರ್? ಇದು ಮಣ್ಣು 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 ನೋಡ್ತಿರ್ಬೋದು. ಎಷ್ಟು ಸಕ್ಕದ ಬಂದಿದೆ, ಫೇಸಲ್ಲಿ ಸಕ್ಕದ ಬಂದು ನೋಡ್ತಿರ್ಬೋದು. ಇದರಲ್ಲಿ ಈ ಸೈಜ್ ಬೇಡ ಸ್ವಲ್ಪ ದೊಡ್ಡದು ಬೇಕು ಚಿಕ್ಕದು ಬೇಕು ಸಿಗುತ್ತೆ. ದೊಡ್ಡದು ಬೇಕಂದ್ರೆ ಪೇಪರ್ ಮೆಷಲ್ಲಿ ಇದೆ, ದೊಡ್ಡ ಸೈಜ್. ಸೊ ಇದಕ್ಕೆ ಚಿಕ್ಕದು ಬೇಕಂದ್ರೆ ಇದಕ್ಕಿಂತ ಚಿಕ್ಕದಲ್ಲಿ ಮಣ್ಣಲ್ಲಿ ಮಾಡ್ತಾರೆ, ಬಟ್ ಈ ಫಿನಿಶಿಂಗ್ ಬರಲ್ಲ. ಫಿನಿಶಿಂಗ್ ಇರಲ್ಲ. ಚಿಕ್ಕದಾಗಿ ತೋರಿಸ್ತೀನಿ ನೋಡಿ. ಮಣ್ಣಲ್ಲಿ ಬಂದಿದೆ ಶೃಂಗೇರಿ ಶಾರದಮ್ಮನವರು. ಸೊ ಏನಪ್ಪಾ ಅಂದ್ರೆ ಈಗ ಪೇಪರ್ ಮೆಷಲ್ಲಿ ಮುಖಲಕ್ಷಣ ಚೆನ್ನಾಗಿ ಬರುತ್ತೆ. ಈ ಮಣ್ಣಿಂದ್ರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಬೆಲ್ದಚ್ ಟೈಪ್ ಬಂದ್ಬಿಡುತ್ತೆ. ಸೊ ಅದರಿಂದಾಗಿ ಹಿಂಗಾಗುತ್ತೆ. ಇದು ಆಳ್ವಾರ್ಸ್ ಅಲ್ಲಿ ಗುರುಗಳಿದು. ಈ ಕೆಳಗಡೆ ಇರೋದಲ್ಲ ಇವರು ಗುರುಜಿಗಳು. ರಾಮಾನುಜರು ಆ ತರ ಬರ್ತಾರಲ್ಲ, ಆಳ್ವಾರ್ಸ್ ಅಲ್ಲಿ ಇವರು ದೇಶಿಕರು ಗುರುಗಳು. ಇದು ವಿಶೇಷವಾಗಿ ಕೇಳಿರ್ತಾರೆ, ಹುಡ್ಕೊಂಡ್ಬಂದು ತೊಗೊಂಡೋಗ್ತಾರೆ. ಸೂಪರ್. ಸೊ ಇವೆಲ್ಲ ನಿಮ್ಗೆ ಇವಾಗ ತೋರಿಸ್ತಾ ಇರೋದಲ್ಲ ಕೆಲವೊಂದೆಲ್ಲ ಹೊಸ ಈ ವರ್ಷ ಬಂದಿರೋ ಕಾನ್ಸೆಪ್ಟ್ಸ್. ಸೊ ಇನ್ನ ಹಲವಾರು ಕಾನ್ಸೆಪ್ಟ್ಸ್ ಇದೆ ವೀಕ್ಷಕರೇ. ನಿಮಗೆ ಕಂಬದ ನರಸಿಂಹ ಆಗಿರ್ಬೋದು ನಿಮಗೆ. ಸೊ ಇನ್ನ ಇಲ್ಲಿ ಬಂದ್ರೆ ನಿಮಗೆ ರಾಧಾಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ತುಂಬಾ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಸೊ ದಶಾವತಾರ ಕಾನ್ಸೆಪ್ಟ್ ನೋಡ್ತಿರ್ಬೋದು. ನಿಮ್ಗೆ ಇಲ್ಲಿ ಏನು ಸಕ್ಕದಾಗಿದೆ ಅಂದ್ರೆ ಇದು ಬಂದ್ಬಿಟ್ಟು ನಿಮಗೆ ಮೇಡಮ್ ಇದು ವುಡ್ಡ, ಇದು ಮಣ್ಣು ಮಣ್ಣು ಮಣ್ಣು. ಓಕೆ ಓಕೆ ಓಕೆ. ಸ್ಟೋನ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದೆ ನೋಡ್ತಿರ್ಬೋದು. ನಿಮಗೆ ಸಕ್ಕದಾಗಿದೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಸರ್ ಇನ್ನ ಬೇರೆ ನೋಡಿ ಸರ್, ಇದು ಪ್ರದೋಷಂ ಅಂತ. ಓಕೆ. ಇದು ಅರುಣಾಚಲದಲ್ಲಿ ವಿಶೇಷವಾಗಿ ಇರುವಂತ ಪ್ರದೋಷಂ ಸೆಟ್. ಸೂಪರ್ ಸಕ್ಕದಾಗಿದೆ. ಸೊ ಒಂದ್ ರೀತಿ ನಿಮಗೆ ಶಿವ ಪಾರ್ವತಿ ಕಾನ್ಸೆಪ್ಟ್, ಉಮಾಮಹೇಶ್ವರಿ ಕಾನ್ಸೆಪ್ಟ್. ಉಮಾಮಹೇಶ್ವರಿ ಸಕ್ಕದಾಗಿದೆ. ಇದು ಬಂದು ಕಾಮಧೇನಿ ಮೇಲೆ ಕುತ್ಕೊಂಡ್ರೆ ಅದು ಬಸವಣ್ಣ ಮೇಲೆ ಕೂತಿರೋದು, ನಂದಿ ಮೇಲೆ ಪ್ರದೋಷದ ಕಾಲದಲ್ಲಿ ಅವರಿಬ್ರು ವಾಹನ ಸಂಚಾರ ಮಾಡ್ತಿರೋದು ನೋಡಿ. ಎಷ್ಟು ಸಕ್ಕದಾಗಿದೆ. ಇದು ಒಂದು ಪೇಪರ್ ಸರ್? ಇದು ಪೇಪರ್ ನೋಡಿ, ಸಕ್ಕತ್ ಲೈಟ್ ವೇಟ್ ಬರುತ್ತೆ ನಿಮಗೆ. ಸಕ್ಕತ್ ಫೇಸ್ ವಾಶ್ ಅಷ್ಟೇ ಫಿನಿಶಿಂಗ್ ಕೂಡ ಸಿಗ್ತಾವೆ ನೋಡ್ತಿರ್ಬೋದು. ನಿಮ್ಗೆ ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು. ಸೂಪರ್ ಆಗಿದೆ ಸರ್. ಪ್ರೈಸಿಂಗ್ ಹೆಂಗಿರ್ಬೋದು ಅಂದಾಜು? ತುಂಬಾ ಜನ ಪ್ರೈಸ್ ನೋಡಿದೆ ಸರ್, ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ಫಸ್ಟ್ ಪ್ರೈಸ್ ಒಂದು ಅಂದಾಜು ಎಷ್ಟಕ್ಕೆ ಸಿಗ್ಬೋದು ಅಂತ ನಮ್ಗೊಂದು ಜನಕ್ಕೊಂದು ಗೊತ್ತಾಗ್ಲಿ ಅಂದಷ್ಟೇ ನಿಮಗೆ. ಸರ್ ಅಂದಾಜು ಅಂದ್ರೆ 1000 ರೂಪೀಸಿಂದ ಬೊಂಬೆಗಳಿದೆ. 1000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. 1000 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ಬೊಂಬೆಗಳು ಇರುತ್ತೆ, ಜೋಡಿ ಬೊಂಬೆಗಳು ಇರುತ್ತೆ, ಮತ್ತೆ ಸೆಟ್ ಬೊಂಬೆಗಳು ಅಷ್ಟೇ. ಈಗ ಲಕ್ಷ್ಮೀ ಸರಸ್ವತಿ ದುರ್ಗಾ ಬಂದು ಅದು 3 ವಿಶೇಷವಾಗಿ ನವರಾತ್ರಿನಲ್ಲಿ ಇಡುವಂತ ಬೊಂಬೆ. ಅದು ಯಾತಕ್ಕಪ್ಪ ಇಡ್ತಾರೆ ಅಂದ್ರೆ ಲಕ್ಷ್ಮಿ ಆಗಿ ಸರಸ್ವತಿ ಆಗಿ ದುರ್ಗಾ ಲಾಸ್ಟ್ ವಿಜಯದಶಮಿ ದಿವಸ ಲಾಸ್ಟ್ 3 ಜನಕ್ಕೆ ಒಂದು ವಿಶೇಷವಾಗಿ ಪೂಜೆ ಮಾಡೋದು. ಸೊ ಅದಕ್ಕೆ ಅಲ್ಲಿಂದ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 3 ಬೊಂಬೆಗಳು ಮುಖ ಲಕ್ಷಣ ಚೆನ್ನಾಗಿರ್ಬೇಕು. ಅದರಿಂದ 1000 ರೂಪೀಸಿಂದ ಸ್ಟಾರ್ಟ್ ಆಗಿದೆ. ಇದೇ 600 ರೂಪಾಯಿಗೆ ಸಿಗುತ್ತೆ, ಬಟ್ ಸೈಜಸ್ ಅದು ಬೊಂಬೆಗಳು ಇನ್ನೊಂದು ಬೊಂಬೆಗಳು ಪಡಿನಲ್ಲಿ ಇಟ್ಟಾಗ ಅದು ಅಷ್ಟು ಯಾರಿಗೂ ಗೊತ್ತಾಗಲ್ಲ ಸೈಜಸ್ ಏನಿಂಗಿದೆ. ಆದಷ್ಟು ಬೊಂಬೆಗಳಲ್ಲಿ ಏನಪ್ಪಾ ಅಂದ್ರೆ ಆಕಾರ ಮೂರ್ತಿ ಚೆನ್ನಾಗಿ ಎತ್ತರವಾಗಿ ಚೆನ್ನಾಗಿ ಕಾಣಲಿ ಅಂತ ಒಂದು ಉದ್ದೇಶವಾಗಿ ದೊಡ್ಡ ಸೈಜ್ ಮಾಡಿಸ್ತೀವಿ. ಬನ್ನಿ ಸರ್, ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಣ ಇವಾಗ. ಬನ್ನಿ ಫಸ್ಟ್ ಫ್ಲೋರ್. ಯಾವ್ದು ಹೇಳಿ ಮೇಡಮ್? ಇದಾ ನೋಡಿ, ಇದು ಹೊಸ ಕಾನ್ಸೆಪ್ಟ್, ಶಿವ ನಂದಿ. ಓಕೆ. ಇದೇನು ಇದು ಮಣ್ಣ ಹೇಗೆ ಸರ್? ಮಣ್ಣು ಕಲ್ಕಟ್ಟ. ಅದು ಕಲ್ಕತ್ತಾ ಮಣ್ಣು ಮಾಡ್ತಿರೋದು. ಅಮ್ಮ ಆಯ್ತಾ ತಗೊಂಡ್ರಾ? ಸೂಪರ್. ನೋಡಿ ಇವಾಗ ಈ ಫ್ಲೋರ್ ಆಯ್ತಾ? ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಬನ್ನಿ ಸರ್, ಬನ್ನಿ. ಸೊ ವೀಕ್ಷಕರೇ, ಇವಾಗ ನೋಡ್ತಾ ಬಂದು ಫಸ್ಟ್ ಫ್ಲೋರ್. ಸರ್ ಈ ಫ್ಲೋರ್ ಏನು ಸಿಗುತ್ತೆ ಸರ್ ಇಲ್ಲಿ? ಸರ್ ಈ ಫ್ಲೋರ್ ನಲ್ಲಿ ನೋಡಿ ಮಹಿಷಾಸುರ ಮರ್ದಿನಿ ಸಿಗುತ್ತೆ. ಓಕೆ. ಚಾಮುಂಡೇಶ್ವರಿ ಅಂತ ಹೇಳಲ್ಲ, ಇದು ಮಹಿಷಾಸುರ ಮರ್ದಿನಿ. ಓಕೆ. ಮತ್ತೆ ಕಲ್ಕಟ್ಟಾದು ದುರ್ಗಾ ಸೆಟ್. ಓ ಸೂಪರ್. ಇದು ಏನಪ್ಪಾ ಅಂದ್ರೆ ದುರ್ಗಾ. ಗೊತ್ತು ನಿಮಗೆ, ಬೆಂಗಾಲ್ ಟೈಪ್ ಅವರು ಮಣ್ಣಿನಲ್ಲಿ ಮಾಡ್ತಾರೆ ನೋಡಿ. ಪಾರ್ವತಿ ನಿಂತಿರ್ತಾರೆ ದುರ್ಗಾ, ಈ ಕಡೆ ಸರಸ್ವತಿ, ಈ ಕಡೆ ಲಕ್ಷ್ಮಿ, ಸುಬ್ರಹ್ಮಣ್ಯ, ಗಣೇಶ. ಟೋಟಲಿ ನಮ್ಮ ಇವರು ಏನು ದುರ್ಗಾ ಅವ್ರ ಫ್ಯಾಮಿಲಿ ಸೆಟ್. ಆಯ್ತಾ? ಇದು ಬಂದು ಪುರಿ ಜಗನ್ನಾಥ ಒಂದು ದೇವಸ್ಥಾನ. ಇದಕ್ಕೆ ಮೇಲ್ಗಡೆ ಒಂದು ಗೋಪುರದ ಫ್ಲಾಗ್ ಹಾಕೋದು ಒಂದು ಇದು ಬರುತ್ತೆ, ಅದು ತೆಗೆದಿಟ್ಟಿದ್ದು ಬಿದ್ದೋಗುತ್ತೆ ಅಂತ. ಓಕೆನಾ? ಆಮೇಲೆ ಈ ವರ್ಷದಲ್ಲಿ ನೋಡಿ ಕಲ್ಲಿನ ಹಂಪೆ ಕಲ್ಲಿನ ರಥ ಅದೊಂದು ಬಂದಿದೆ. ಅಶೋಕ ಚಕ್ರ ಒಂದು ಬಂದಿದೆ. ಅಶೋಕ ಚಕ್ರದಲ್ಲಿ ಸುಮಾರು ಸೀನರೀಸ್ ಇದೆ. ಆಯ್ತಾ? ಆಮೇಲೆ ಅಯೋಧ್ಯ ರಾಮ ಟೆಂಪಲ್ ಲಾಸ್ಟ್ ಟೈಮ್ ಇತ್ತು, ಈ ಸತಿ ವುಡ್ಡಲ್ಲಿ ಮಾಡಿರೋದಿವಲ್ಲ, ವುಡ್ಡಲ್ಲಿ ಮಾಡಿರುವಂತದ್ದು. ನೋಡಿ ಪುಟ್ಟದಾಗಿ ಬೇಕಂದ್ರೆ ಪುಟ್ಟದಾಗೂ ಸಿಗುತ್ತೆ, ಚಿಕ್ಕದು ಸಿಗುತ್ತೆ, ದೊಡ್ಡದು. ಸೊ ಇವೆಲ್ಲ ಒಂದು ವುಡ್ ಐಟಮ್ಸ್ ಇಲ್ಲಿ ನೋಡೋದಲ್ಲ, ವುಡ್ ಐಟಮ್. ಆಮೇಲೆ ಇದರಲ್ಲಿ ನೋಡಿ ಮಣ್ಣಿಂದ್ರಲ್ಲಿ ಭೂಹರಹ. ಸೂಪರ್. ಭೂಹರ ಚಿಕ್ಕ ಸೈಜು. ಇದರಲ್ಲಿ ನಿಮಗೆ ದೊಡ್ಡ ಸೈಜು ಸಿಗುತ್ತೆ, ಚಿಕ್ಕ ಸೈಜು ಸಿಗುತ್ತೆ. ಲಕ್ಷ್ಮೀ ನಾರಾಯಣ ಸಿಗುತ್ತೆ, ಲಕ್ಷ್ಮೀ ನರಸಿಂಹನೂ ಸಿಗುತ್ತೆ. ಓಕೆನಾ? ಮತ್ತೆ ಇಲ್ಲಿ ನೋಡಿ ಕೃಷ್ಣ ಲೀಲಾ ಸೆಟ್ಗಳೆಲ್ಲ ಕೆಳಗಡೆ ಸೆಟ್ ಮಾಡಿದೀವಿ. ಕೃಷ್ಣ ಹುಟ್ಟಿದಾಗ್ಲಿಂದ ಟೋಟಲ್ 12 ಸೀನ್ ಸರ್. ಅದೆಲ್ಲ ಇಲ್ಲೆಲ್ಲ ಲೈನ್ ಆಗಿದಾವಲ್ಲ, ಲೈನ್ ಆಗಿ ಹಾಗೆ
ಓ ಇಲ್ಲೆಲ್ಲ ಇದಾವೆ ನೋಡಿ ವೀಕ್ಷರ, ಇವೆಲ್ಲ ಸೆಟ್ ಒಂದು ಫುಲ್ ಸೆಟ್ ಇವಲ್ಲ, ಇಲ್ಲ ನೋಡಿ ಇಲ್ಲಿ ಗಂಟ ಬರುತ್ತೆ ನಮಗೆ ಆಕ್ಚುಲಿ ನೋಡ್ತಿರ್ಬೋದು. 12 ಸೀನು ಮತ್ತೆ ಎದುರುಗಡೆ ಮೇಲ್ಗಡೆ ಇಲ್ಲಿ ಬನ್ನಿ ಸರ್. ಇಲ್ಲ ಮೇಲ್ಗಡೆ ಇದೆಲ್ಲ ಕೃಷ್ಣನ್ ಕಾನ್ಸೆಪ್ಟ್ ಇದೆ, ರಾಮನ್ ಕಾನ್ಸೆಪ್ಟ್ ಇದೆ. ಕೃಷ್ಣಂದು ಕಂಸಬದೆ, ಕಾಳಿಂಗ ಮರ್ದನ, ಓಕೆ ಕೃಷ್ಣ ಬೆಣ್ಣಗೆ. ಸೊ ನಿಮ್ಗೆ ಇಲ್ಲಿ ಬಂದ್ರೆ ಇಂತ ಸಿಗಲ್ಲ, ಇಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಯಾವ್ದು ದೇವ್ರದ್ದು ಬೇಕು ಅಂದ್ರೆ ಅದನ್ನ ನಾನು ಕೊಡ್ತೀನಿ, ಯಾವ್ದು ಬೇಕಾದ್ರೂ ಸಿಗುತ್ತೆ. ಏನ್ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬಹುದು. ಭರತನಾಟ್ಯದ ಸೆಟ್ಟು, ಲೇಡೀಸ್ ಬರುತ್ತೆ, ಮತ್ತೆ ಈ ತರ ಶಿವ ಪಾರ್ವತಿ ಫ್ಯಾಮಿಲೀಸು, ಶ್ರೀನಿವಾಸ ಪದ್ಮಾವತಿ ಸಿಗುತ್ತೆ. ಎಲ್ಲಾ ತರದ್ದು ಕಾನ್ಸೆಪ್ಟ್ ಇದೆ ಸರ್ ನಮ್ಮ ಹತ್ರ. ಸೂಪರ್, ಕೇಳಿದ್ರೆ ಎಲ್ಲಾ ತರದ್ದು ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲ ಆಗ್ತವೆ. ಸೊ ಇವ್ರದ್ದು ಏನು ಲಿಫ್ಟ್ ಅಲ್ಲಿ ಬಂದ್ರೆ ಅಷ್ಟೇ. ಸೊ ಸ್ಟೇರ್ ಕೇಸ್ ಅಲ್ಲಿ ಬಂದ್ರು ಕೂಡ ಅಲ್ಲೂ ಜೋಡಿಸಿದ್ದಾರೆ. ಆಲ್ಮೋಸ್ಟ್ ಸರ್ ಓವರ್ ಆಲ್ ಎಷ್ಟಿರ್ಬೋದು ಸರ್ ಅಂದಾಜು ಬೊಂಬೆಗಳು? ಲಕ್ಷ ಗಟ್ಟಲೆ ಇದಾವೆ, ಹೇಳಕ್ ಹೋಗಲ್ಲ. ದೇವ್ರ ಬೊಂಬೆ ಎಣ್ಸಕ್ ಹೋಗಲ್ಲ, ಯಾಕಂದ್ರೆ ಬರ್ತಾ ಇರುತ್ತೆ ಹೊಸ ಹೊಸ ಕಾನ್ಸೆಪ್ಟ್ ಬಂದಂಗೆಲ್ಲ ಜೋಡಿಸಿ ಕೊಡ್ತಾ ಇರ್ತೀವಿ. ನೋಡಿ ಇಲ್ಲಿ ನವನಟರಾಜ ಸೆಟ್ ಬೆಳಿಗ್ಗೆ ಇತ್ತು, ಇವತ್ತಾಗಲೇ ಖಾಲಿ ಆಗಿದೆ. ಅಲ್ಲಿ ಬರ್ತಾ ಇರುತ್ತೆ, ಜೋಡಿಸ್ತಾ ಇರ್ತೀವಿ, ಹೋಗ್ತಾ ಇರುತ್ತೆ, ರಿಪೀಟ್ ಆಗ್ತಾನೆ ಇದೆ. ಮತ್ತೆ ಇಲ್ಲಿ ಮೈಸೂರು ದಸರಾ ಸೆಟ್ಗಳು. ಸೊ ಇನ್ನೊಂದು ವಿಶೇಷ ಅಂದ್ರೆ ನೋಡಿ ವೀಕ್ಷರೆ, ತುಂಬಾ ಕಡೆ ಆಂಜನೇಯ ನಿಂತಿರೋದು ನೋಡಿರ್ತೀರಾ ಅಥವಾ ಅರ್ಧ ಬಾಡಿ ನೋಡಿರ್ತೀರಾ, ಇಲ್ಲಿ ನೋಡಿ ವೀಣೆ ಬಾರಿಸ್ತಿರುತ್ತೆ, ಸ್ವಲ್ಪ ಯೂನಿಕ್ ಆಗಿದೆ ಆಕ್ಚುಲಿ. ಜಪ ಮಾಡ್ತಾ ಇರೋದು ಸ್ವಲ್ಪ ಈ ಮೂರ್ತಿ ಸ್ವಲ್ಪ ವಿಶೇಷವಾಗಿದೆ ಆಕ್ಚುಲಿ. ಹೌದು ಸರ್, ಸಕ್ಕತ್ತಾಗಿದೆ ಹೇಳ್ಬೇಕಂದ್ರೆ, ಟೋಟಲಿ ಎಲ್ಲ ವಿಶೇಷ ಅದು. ಸೊ ಇನ್ನು ಇಲ್ಲಿ ನೋಡೋದಾದ್ರೆ ಇದೆಲ್ಲ ಒಂದು ದಸರಾ ಸೆಟ್ ವೀಕ್ಷರೆ. ಸೊ ಅಲ್ಲಿ ಏನೇ ಯಾವ ರೀತಿ ನಿಮ್ಗೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ, ನಿಮಗೆ ಡೊಳ್ಳು ಕುಣಿತ ಆಗಿರ್ಬೋದು, ನಿಮಗೆ ವೀರಗಾಸೆ ಮಾಡ್ತಾರೆ, ಎಲ್ಲ ರೀತಿ ಫುಲ್ ಸೆಟ್ ಸಿಗುತ್ತೆ ನೋಡ್ತಿರ್ಬೋದು ನಿಮ್ಗೆ. ಇಲ್ಲಿ ನೋಡಿ ದಸರಾದಲ್ಲಿ ನಿಮಗೆ ದೇವಿ ಹೋಗ್ತಿರ್ತಾರೆ ಒಳಗೆ ಕುತ್ಕೊಂಡು, ಸೊ ಇಲ್ಲಿ ಬಂದ್ಬಿಟ್ಟು ಮಹಾರಾಜರು ಹೋಗ್ತಿರ್ತಾರೆ. ಸೊ ಹಲವಾರು ಕಾನ್ಸೆಪ್ಟ್ಸ್ ಇದೆ ವೀಕ್ಷರ, ನಿಮ್ಗೆ ಇಂಥದ್ದು ಇಲ್ಲ ಅಂದಿಲ್ಲ. ಇನ್ನೂ ವಿಶೇಷವಾಗಿ ತೋರಿಸಿರಾ, ಇದು ಆಕ್ಚುಲಿ ಬಂದ್ಬಿಟ್ಟು ಪೂರಿ ಜಗನ್ನಾಥರ ಕಾನ್ಸೆಪ್ಟ್ ಇದೆ, ರಥದಲ್ಲಿ ಹೋಗ್ತಿರೋದು. ಇದು ಬಂದ್ಬಿಟ್ಟು ನಿಮಗೆ ಫುಲ್ ಸೆಟ್ ಮಾಡಿರ್ತದೆ ಆಕ್ಚುಲಿ ನೋಡ್ತಿರ್ಬೋದು ನಿಮ್ಗೆ. ನೋಡಿ ಎಷ್ಟು ಸಾಕಾಗಿದೆ, ಇದೆಲ್ಲ ಫುಲ್ ಪ್ಯೂರ್ ವುಡ್ ಅಲ್ಲಿ ಬರುತ್ತೆ ವೀಕ್ಷರ, ಎಲ್ಲ ನೋಡ್ತಿರ್ಬೋದು. ಬನಾರಸ್ ಮಸ್ತಾಗಿ ಬರುತ್ತೆ ಆಕ್ಚುಲಿ. ಅದೇ ನಿಮಗೆ ಪೂರಿ ಜಗನ್ನಾಥ ಹೇಗೆ ನಿಮ್ಗೆ ರಥದಲ್ಲಿ ಹೋಗ್ತಾರಲ್ಲ, ಸೊ ಅದೇ ರೀತಿ ನಿಮಗೆ ಫುಲ್ ಸೆಟ್ ಬರುತ್ತೆ ಆಕ್ಚುಲಿ. ಪಕ್ಕ ನಿಮಗೆ ಇದು ವುಡ್ ಅಲ್ಲಿ ಮಾಡಿರುವಂಥದ್ದು. ಇನ್ನ ನೋಡ್ತಾ ಹೋದಾಗ ಇಲ್ಲಿ ನೋಡಿ ನಂದಿ ನೋಡ್ಬೋದು ನಿಮ್ಗೆ. ಇಲ್ಲಿ ಹಲವಾರು ಕಾನ್ಸೆಪ್ಟ್ಸ್ ಇದೆ, ಇಂತ ಇಲ್ಲ ಅಂದಿಲ್ಲ ನೋಡಿ. ಎಲ್ಲ ನಾವು ಆಕ್ಚುಲಿ ಎಲ್ಲ ತೋರ್ಸೋಕೆ ಹೋಗಲ್ಲ, ಈ ವರ್ಷ ಏನು ಮೇನ್ ಬಂದಿಲ್ಲ ಅದನ್ನ ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಇನ್ನು ಇಲ್ಲಿ ನೋಡಿದಾರೆ ಸರ್, ಇದು ಹೇಳಿ ಸರ್. ಇದು ಸುದರ್ಶನ ಚಕ್ರ. ಓಕೆ, ಅಂದ್ರೆ ಇದು ನಮ್ಮ ತಿರುಪತಿನಲ್ಲಿ ಸುದರ್ಶನ ಚಕ್ರತೀರ್ಥ ಅಂತಾರೆ ಇದಕ್ಕೆ. ಚಕ್ರತೀರ್ಥ ಅಂತ ಪ್ರತಿಯೊಬ್ಬ ಕಲ್ಲಳ್ಳಿನಲ್ಲಿ ಸ್ನಾನ ಮಾಡಿಸ್ತಾರೆ. ಆ ಸ್ನಾನ ಮಾಡಿಸಿದಾಗ ಬೇಕಾಗಿರುವಂತ ಒಂದು ಬೊಂಬೆ. ಮಣ್ಣ ಹೇಗೆ ಸರ್ ಇದು? ಮಣ್ಣು. ಓಕೆ. ಸೊ ಮಿನಿಮಮ್ ಪೇಪರ್ ಅಂದ್ರೆ ಯಾವ ಸೈಜ್ ನೋಡಿ ಸರ್, ಮೇಲ್ಗಡೆ ದೊಡ್ಡ ಸೈಜ್ ಅಲ್ಲ ಪೇಪರ್, ಮೇಲಿಟ್ಟಿರೋವೆಲ್ಲ ದೊಡ್ಡದೆಲ್ಲ ಪೇಪರ್ ಮೇಶ್. ಓಕೆ. ಸೊ ಇವೆಲ್ಲ ಪೇಪರ್ ನೋಡ್ತಾರೆ. ಅಯ್ಯಪ್ಪ ಸ್ವಾಮಿ ಬೇಕಾ ನಿಮ್ಗೆ, ಆರ್ಗನೈಸೇಷನ್ ಎಲ್ಲ ನಿಮ್ಗೆ. ಮತ್ತೆ ವಾರಾಹಿ ನೋಡ್ಬೋದು, ವಾರಾಹಿ ದೇವಿ ನೋಡ್ಬೋದು ನಿಮ್ಗೆ. ಇದು ಭದ್ರಾಚಲ ರಾಮಯ್ಯ ಅವರು, ಮತ್ತೆ ರಾಮಾನುಜಾಚಾರ್ಯ ಹೈದರಾಬಾದ್. ಎಷ್ಟು ದೊಡ್ಡ ವಿಗ್ರಹ ಅಂತ ಹೇಳಿದ್ರೆ ಅಷ್ಟು ದೊಡ್ಡದಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದೇ ರೀತಿ ನಿಮಗೆ ಕೃಷ್ಣ ನೋಡ್ತಿರ್ಬೋದು, ಬಾಲಕೃಷ್ಣ ನೋಡ್ತಿರ್ಬೋದು. ನಿಮಗೆ ಹೇಳಿದ್ರೆ ಹೋಗ್ತಾರೆ ನಿಮ್ಗೆ ಆಲ್ಮೋಸ್ಟ್ 2 ಅವರ್ 3 ಅವರ್ ಮೇಲೆ ಬೇಕಾಗುತ್ತೆ, ಅಷ್ಟು ಇದೆ ಆಕ್ಚುಲಿ ಹೇಳ್ಬೇಕು ಹೋದ್ರೆ. ಅಂದ್ರೆ ಯೂನಿಕ್ ಅದೇ ಹೇಳಿದ್ರೆ ಯೂನಿಕ್ ಇರೋ ಕಾನ್ಸೆಪ್ಟ್ಸ್ ನೋಡ್ತಿರ್ಬೋದು. ಮತ್ತೆ ಇಲ್ಲಿ ನೋಡ್ತೀರಾ, ಇಲ್ಲಿ ನೋಡಿ ಶಿವನ ಕಾನ್ಸೆಪ್ಟ್ ಮಾಡಿ. ನೀವು ಪ್ರತಿ ಕಡೆ ಶಿವ ಡಿಫ್ರೆಂಟ್ ಆಗಿ ನೋಡಿರ್ತಾರ, ಈ ಶಿವನ ಡಿಫ್ರೆಂಟ್ ಆಗಿ ನೋಡಿ ತಪಸ್ ಮಾಡ್ತಿರ್ತಾರ. ಸೊ ನಿಮಗೆ ಕೊಂಡೆ ಹಾಕೊಂಡು ಪ್ರತಿ ಕಡೆ ಕೊಂಡೆ ಹಾಕೊಂಡಿರ್ತಾರ. ಇಲ್ಲಿ ಒಂದು ರೀತಿ ನಿಮಗೆ ಕಿರೀಟದ ರೀತಿ ಕೊಟ್ಟಿದ್ದಾರೆ ನಿಮಗೆ, ಸ್ವಲ್ಪ ಯೂನಿಕ್ ಆಗಿದೆ, ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ಪೇಪರ್ ಸ್ಪೆಷಲ್ ಬರುತ್ತೆ. ಇಲ್ಲ ನೋಡಿ ದೇವಿ ಡಿಫ್ರೆಂಟ್ ಆಗಿರೋ ದೇವಿಗಳು, ಸಪ್ತಮಾತೃಕೆಯರು, ರಾಮಕೃಷ್ಣ ಲಕ್ಷ್ಮಣ ನೋಡ್ಬೋದು, ಶಿವ ನೋಡ್ಬೋದು. ಇಲ್ಲಿ ಇದು ಬಂದ್ಬಿಟ್ಟು ಇಡಗುಂಜಿ ಅಲ್ಲ ಸರ್ ಇದು? ಇಡಗುಂಜಿ ಗಣಪತಿ ನೋಡ್ಬೋದು, ವಾರಾಹಿ ದೇವಿ ನೋಡ್ಬೋದು. ಸೊ ನಿಮ್ಗೆ ತುಂಬಾ ಹಲವಾರು ಡಿಸೈನ್ಸ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದಕ್ಕೆ ಮೇಲೆ ಫ್ಲೋರ್ ಅಲ್ಲಿ ಹೋದ್ರೆ ನಿಮ್ಗೆ ವಿಶೇಷವಾಗಿ ಇನ್ನೊಂದು ಸುಬ್ರಹ್ಮಣ್ಯ ಶ್ರೀ ಬೆಳ್ಳಿ ಸೆಟ್ ಅದು ತೋರಿಸಿ. ಬ್ಲಾಕ್ ಕಾನ್ಸೆಪ್ಟ್. ಆಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ಕೃಷ್ಣ ಬಂದು ಬೆನ್ನ ಹತ್ರ ವೀಣೆ ನುಡಿಸ್ತಾ ಇದ್ರೆ ಒಂದು ಕೊಂಡಾಡೋದು. ಅರ್ಥ ಆಯ್ತು ನೋಡಿ. ನಿಮ್ಗೆ ಇಂಥದ್ದಿಲ್ಲ ಅಂದಿಲ್ಲ ವೀಕ್ಷರೆ, ತುಂಬಾ ಕಾನ್ಸೆಪ್ಟ್ ಇದೆ ನಿಮ್ಗೆ. ನೀವು ಆಕ್ಚುಲಿ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಹೇಳೋದಕ್ಕಿಂತ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ. ಇದು ನೋಡಿ ಉಡುಪಿ ರಥ, ಇದು ಹೌದಾ? ಉಡುಪಿ ಕಟ್ಕಾಯಿ ರಥ ಅಂತ ಇರುತ್ತೆ. ಸೊ ಅದನ್ನ ಈ ರೀತಿನಲ್ಲಿ ನಾವು ಮಾಡಿಸಿದೀವಿ. ಸೊ ಉಡುಪಿ ಕಾನ್ಸೆಪ್ಟ್ ಏನು ಇಲ್ವೇನ್ರಿ ಅಂತ ಕೇಳ್ತಾರೆ. ಇದೊಂದು ರಥ ಇಟ್ಬಿಟ್ಟು ಉಡುಪಿ ಕೃಷ್ಣ ಬಂದಿಟ್ರೆ ನೀವು ಉಡುಪಿ ಇದು ಒಂದು ಸನ್ನಿವೇಶ ಮಾಡ್ದಂಗಾಗುತ್ತೆ. ಹೌದು, ಖಂಡಿತ. ಎಲ್ಲಾರ್ಗು ಬೇಕಲ್ಲ ಸರ್, ಎಲ್ಲಾ ತರ ಅವ್ರವ್ರ ಊರಿಂದು ಪ್ರತಿಯೊಬ್ಬರು ಅದು ನಿಜ, ಅದು ಅವ್ರಿಗೊಂದು ಖುಷಿ. ಅವ್ರ ಊರಿದ್ದಿದೆ ಇಟ್ಟಿದೀವಪ್ಪ ನಿಜ. ನೋಡಿ ಈಗ ಸೆಕೆಂಡ್ ಫ್ಲೋರ್. ಸೊ ವೀಕ್ಷರ, ಇದು ಬಂದ್ಬಿಟ್ಟು ನಿಮಗೆ 2ನೇ ಫ್ಲೋರ್. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಹಲವಾರು ಡಿಫ್ರೆಂಟ್ ಮಾಡೆಲ್ಸ್ ಇದೆ ನೋಡ್ತಿರ್ಬೋದು. ಇಲ್ಲಿ ಆ ಕಡೆ ಒಳಗಡೆ ಇದಾವೆ. ಸರ್ ಈ ಫ್ಲೋರ್ ಅಲ್ಲಿ ಏನ್ ವಿಶೇಷ ಇದೆ ಸರ್ ಇಲ್ಲಿ? ಸರ್ ಈ ಫ್ಲೋರ್ ನಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಲಕ್ಷ್ಮೀ ನಾರಾಯಣ ವೈಕುಂಠದಲ್ಲಿ ಕೂತಿರೋದು. ತುಂಬಾ ದೊಡ್ಡದು. ಆಯ್ತಾ? ಆಮೇಲೆ ಈ ವರ್ಷದಲ್ಲಿ ಬಂದಿರುವಂತಹ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನೋಡಿ, ಇದು ಲಕ್ಷ್ಮೀ
ಶ್ರೀನಿವಾಸ, ಪದ್ಮಾವತಿ, ಭೂದೇವಿ, ಶ್ರೀದೇವಿ ಇದೊಂದು ವುಡ್ಡಲ್ಲಿ ಬಂದಿರೋ. ಓಕೆ ಓಕೆ ಓಕೆ. ಆಮೇಲೆ ಇದರಲ್ಲೇ ವರ್ಕಲ್ಲಿ ಮಾಡುವಂಥ ಸೆಟ್ಗಳಿದೆ, ಹಾಂ ಹಾಂ ಹಾಂ. ಅದು ಬನ್ನಿ ತೋರಿಸ್ತೀನಿ. ಬಾಂಬ್. ಓಕೆ. ಸೊ ಇನ್ನು ಇಲ್ಲಿ ನೋಡ್ತಿರ್ಬೋದು ವಿಚಾರ, ಇದೆಲ್ಲ ತರಕಾರಿ ಮಾಡೋದು, ಇದೆಲ್ಲ ನಿಮಗೆ ಮಕ್ಕಳಿಗೆ ಹೇಳ್ಕೊಡ್ಬೋದು. ಸೊ ತರಕಾರಿಗಳು ಹೇಗೆ ಮಾಡ್ತಾರೆ, ಆಗಿನ ಕಾಲದಲ್ಲಿ ಏನಿತ್ತು, ಮತ್ತು ಬೋರಲ್ಲಿ ನೋಡ್ತಿರ್ಬೋದು, ಹಲವಾರು ಕಾನ್ಸೆಪ್ಟ್ಸ್ ಇದೆ. ಮತ್ತು ಯಾವ ಥರ ನಿಮ್ಗೆ ಉದ್ಯೋಗಗಳು ಮಾಡೋರು ನೋಡಿ, ಇದೆಲ್ಲ ನೋಡ್ತಿರ್ಬೋದು ನಿಮಗೆ. ಸೊ ಬಟ್ಟೆ ಹೇಗೆ ನೇಯೋರು, ಅದೆಲ್ಲ ಥರ ಕಾನ್ಸೆಪ್ಟ್ಸ್ ಇಲ್ಲಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಬಂದು ನೋಡ್ತಾ ಹೋಗೋಣ ಇದೆ ನಿಮಗೆ. ನೋಡಿ ಎಷ್ಟಿದೆ ನೋಡಿ ನಿಮಗೆ, ಸಕ್ಕತ್ತಾಗಿದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದು ರೇಣುಕಾ ಎಲ್ಲಮ್ಮ ಸ್ವಾಮಿ ಇದೆ ನೋಡಿ, ದೇವಿ ನೋಡ್ಬೋದು ಇಲ್ಲಿ ಎಲ್ಲಮ್ಮ. ಮತ್ತು ಇಲ್ಲಿ ನೋಡಿ ಕೇರಳದ ಅದೇನೋ ಕೂಚಿಪುಡಿ ಏನೋ ಅಂತಾರಲ್ಲ, ಅದು ಕಾನ್ಸೆಪ್ಟ್ ನೋಡ್ತಿರ್ಬೋದು ನಿಮಗೆ. ಇನ್ನು ಸಕ್ಕತ್ತಾಗಿರ್ಬಿಟ್ಟು ನೋಡಿ, ಪಾನಿಪುರಿ ಮಾಡ್ತಾರೆ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಇವೆಲ್ಲ ನಿಮಗೆ ದಸರಾದಲ್ಲಿ ಸಿಗುತ್ತೆ. ಕೇವಲ ದೇವರೇ ಅಷ್ಟೇ ಅಲ್ಲದೆ ನಿಮಗೆ ಎಲ್ಲ ರೀತಿ ನಿಮ್ಮ ಮನುಷ್ಯನ ಯಾವ ರೀತಿ ನೀವು ವ್ಯಾಪಾರ ಮಾಡ್ತಾರೆ ಎಲ್ಲ ಸಿಗುತ್ತೆ. ಉಪನಯನ ಸೆಟ್, ಮದುವೆ ಸೆಟ್ ಎರಡು ಫುಲ್ ಸೆಟ್ ಕಾನ್ಸೆಪ್ಟ್. ಓಕೆ. ಸೊ ಇದು ಬಂದ್ಬಿಟ್ಟು ಒಂದು ಊರಿನ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಸರ್ ಇದು. ಅಲ್ಲ, ಶಾಸ್ತ್ರಗಳು ಏನ್ ಮಾಡ್ತಾರೆ ಅಂತ. ಸೊ ಎಲೆ ಊಟ ಹಾಕೋದಾಗಿರ್ಬೋದು, ಈ ಸತ್ಯನಾರಾಯಣ ಪೂಜೆ ಮಾಡ್ತಿರೋದಾಗಿರ್ಬೋದು, ಸೊ ಮನೆ ಗೃಹಪ್ರವೇಶ ಮಾಡ್ತಾರೆ. ಮತ್ತೆ ಸ್ವಲ್ಪ ಎಷ್ಟು ಯೂನಿಕ್ ಆಗಿದೆ ನೋಡ್ತಿರ್ಬೋದು. ಇವೆಲ್ಲ ವುಡ್. ಓಕೆನಾ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಇದು ಹೇಳಿ ಸರ್, ಇದು ನೋಡಿ, ಇದು ವುಡ್ಡಲ್ಲೇ ಮಾಡಿರುವಂಥದ್ದು. ತರಕಾರಿ ಮಾಡ್ತಾರೆ ಒಂದು ಹೆಂಗಸು. ಹಾಂ ಹಾಂ ಹಾಂ. ಸೊ ಗಂಡಸು ಗಂಡಸು ತರಕಾರಿ ಮಾಡ್ತಿರೋದು, ತರಕಾರಿ ವ್ಯಾಪಾರ ಮಾಡ್ತಿರ್ತಾರ. ಇದರಲ್ಲಿ ನಿಮಗೆ ಲೇಡೀಸು ವರ್ಕ್ ಮಾಡ್ತಾ ಇರೋದು ಇದೆ ಇಲ್ಲೇ ನೋಡಿ, ಲೈನಕ್ಕೂ ಇದೆ ಎಲ್ಲ ತರದ್ದು ಬೊಂಬೆಗಳು. ಸೊ ಅವಾಗ ಬಂದು ನಿಮಗೆ ನೋಡಿ, ಇವಾಗೆಲ್ಲ ರಾಗಿ ಮಿಷಿನ್ ಬಂದ್ಬಿಟ್ಟಿದೆ. ಅವಾಗೆಲ್ಲ ನಿಮಗೆ ರುಬ್ಬೋರು ಕುತ್ಕೊಂಡು ಕಾನ್ಸೆಪ್ಟ್ ಇದೆ ಎಲ್ಲದೆಲ್ಲ ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಇಡ್ಲಿ ಮಾಡ್ತಾ ಇರೋದು. ಸೊ ಇದಕ್ಕೆ ಹಲವಾರು ಕಾನ್ಸೆಪ್ಟ್ ಇದೆ ನೋಡ್ತಾ ಇರೋದು ಅವಾಗ. ಸೊ ಇನ್ನು ನೆಕ್ಸ್ಟ್ ಸರ್, ಈ ಕಡೆ ಎಲ್ಲ ಫುಲ್ ವುಡ್ ಕಾನ್ಸೆಪ್ಟ್ ಸರ್. ಈಗ ಫುಲ್ ಈ ಕಡೆ ಎಲ್ಲ ವುಡ್ಡಿಂದು. ಇದು ಕೊಂಡಪಲ್ಲಿದು ಮತ್ತೆ ವೆಸ್ಟ್ ಬೆಂಗಾಲ್. ಓಕೆ ಕಾನ್ಸೆಪ್ಟ್. ಬನಾರಸ್. ಓಕೆ. ಆ ಕಡೆದು ಇಲ್ಲಿ ನೋಡ್ತಿರ್ಬೋದು ನಿಮಗೆ. ಇದು ಬಂದ್ಬಿಟ್ಟು ಜಟ್ಕಾ ಗಾಡಿಯಲ್ಲಿ ಹೋಗ್ತಿರೋದು, ಮತ್ತೆ ಇದ್ರ ಬಂದು ಎತ್ತಿನ ಗಾಡಿ ಹೋಗ್ತಾ ಇದಾರ. ಮತ್ತೆ ಇಲ್ಲಿ ನೋಡಿ, ಇದೆಲ್ಲ ಇವಾಗ ಏನು ತೋರಿಸ್ತೀನಿ, ಇದೆಲ್ಲ ವುಡ್ ವಿಚಾರ. ಓಕೆನಾ. ನೋಡಿ ಇಲ್ಲೂ ಕೂಡ ನಿಮಗೆ ಇದು ದುರ್ಗಾದೇವಿ ಇದ್ದಾರೆ ನೋಡ್ತಿರ್ಬೋದು ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಅನ್ನ ಊಟ ಮಾಡ್ತಿರೋದು, ಸೊ ಕ್ಷೌರ್ಯ ಮಾಡ್ತಿರೋದಾಗಿರ್ಬೋದು. ಸೊ ಈ ಥರ ನೋಡಿ, ಇದು ಬಂದು ಫುಲ್ ಮದುವೆ ಕಾನ್ಸೆಪ್ಟ್ ಇಲ್ಲಿ ನೋಡ್ತಿರೋದು ನೀವು. ಇದೆಲ್ಲ ಉಪನಯನ ಅಂತಾರದನ್ನ. ಓಕೆ. ಸೊ ಇದು ಬಂದ್ಬಿಟ್ಟು ನೀವು ಮಕ್ಳಿಗೆ ಆಟ ಸಾಮಾನು ಇದೆಲ್ಲ. ಸೊ ವುಡ್ಡಲ್ಲಿ ಮಾಡಿದ್ರೆ ಇಲ್ಲಿ ನೋಡಿ, ಟೀ ಅಂಗಡಿ ನೋಡ್ತಿರ್ಬೋದು, ಅದು ಕುತ್ಕೊಂಡು ಪೇಪರ್ ಹತ್ತಿರೋದು, ಇಲ್ಲಿ ಟೀ ಮಾಡ್ಕೊಡ್ತಾ ಇರೋದು. ಇದೊಂದು ಮನೆ, ಬೋರ್ವೆಲ್ಲು ನೋಡಿ, ಎಷ್ಟು ಕಾನ್ಸೆಪ್ಟ್. ಇದೊಂದು ಪುಟ್ಟು ಮನೆ, ಆಗಿನ ಕಾಲದಲ್ಲಿ ಹೇಗಿತ್ತಲ್ಲ ಮನೆ ಅದು. ಮತ್ತು ಇದು ಎತ್ತಿನ ಗಾಡಿ. ಇದು ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ದಶಾವತಾರ ಕಾನ್ಸೆಪ್ಟ್ ಮಣ್ಣಲ್ಲಿ, ಇದು ವುಡ್ಡಲ್ಲಿ ದಶಾವತಾರ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಹಾಂ, ಇನ್ನು ಆ ಕಡೆ ಬಂದು ನೋಡಿ. ಹಾಂ, ಇನ್ನು ಇಲ್ಲಿ ನೋಡ್ತಿರೋ, ಇಲ್ಲಿ ನೋಡಿ ಒಂದು ಲೇಡಿ ಬಂದ್ಬಿಡ್ತಾರೆ ತರಕಾರಿ ಮಾರ್ಕೊಂಡು ಹೋಗ್ತಿರೋದು, ಮತ್ತು ಪಾನಿಪುರಿ ಮಾಡ್ತಿರೋದು, ಕಬ್ಬು ಮಾಡ್ತಾರೆ, ಕಬ್ಬಿನ ಹಾಲು ಮಾಡ್ತಾರಲ್ಲ ಅದು ನೋಡ್ತಿರ್ಬೋದು, ಹಣ್ಣುಗಳು ಮಾಡ್ತಾ ಇರೋದು, ಮತ್ತು ತೆಂಗಿನಕಾಯಿ ಕೊಚ್ತಾ ಇರೋದು ನೋಡಿ. ಎಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನೋಡಿ. ಇವೆಲ್ಲ ನಿಮಗೆ ತುಂಬ ಜನಕ್ಕೆ ಇವಾಗೆಲ್ಲ ಕಣ್ಣಿಗೆ ಅಷ್ಟು ಕಾಣಲ್ಲ ಕೆಲವೊಂದೆಲ್ಲ. ಸೊ ಅದೆಲ್ಲ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮಕ್ಳಿಗೆ ತೋರಿಸಿ ರೆಪ್ಲಿಕಾ ಹೇಳ್ಕೊಡ್ಬೋದು, ಹಿಂಗೆಲ್ಲ ಇತ್ತು ಅಂದ್ಬಿಟ್ಟು ಹೇಳ್ಕೊಡ್ಬೋದು ನೀವು. ಮತ್ತು ಇದು ಬಂದ್ಬಿಟ್ಟು ಏನದು ಗಣೇಶ ನೋಡ್ಬೋದು ನಿಮಗೆ. ಮತ್ತು ಇದೆಲ್ಲ ನಿಮಗೆ ಬಂದ್ಬಿಟ್ಟು ಮಾರ್ಬಲಲ್ಲಿ ಬರುತ್ತೆ ಇದೆಲ್ಲ. ಓಕೆನಾ. ಸೊ ಇನ್ನು ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಅಷ್ಟೇ ನಿಮಗೆ. ಸರ್ ಇದೇನು ಸರ್ ಈ ಕಾನ್ಸೆಪ್ಟ್ ಇದು ಈ ಲೈನಲ್ಲಿ? ಈ ಕಾನ್ಸೆಪ್ಟ್ ಏನಿದು ಸರ್? ಇದು ಬನಾರಸ್ದು ಇದು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇರೋದು. ವುಡ್ಡಿಂದು. ಇದು ಬ್ಯಾಂಡ್ ಸೆಟ್. ಬ್ಯಾಂಡ್ ಸೆಟ್ ದಸರಾ ಸೆಟ್ ಅಲ್ಲಿ ಬರ್ತಾರೆ. ದಸರಾ ಪ್ರೊಸೆಷನ್ ಅಲ್ಲಿ ಇಬ್ರು ಬರ್ತಾರೆ. ಆಯ್ತಾ. ಮೋತಗಳು ಇದ್ದಾರೆ, ಮೋತಗಳು ತೋರಿಸ್ತೀನಿ ನೋಡಿ. ಇದು ಆನೆಗಳನ್ನ ಮೇಯಿಸುವಂತ ಮೋತಗಳು ಇವರು, ಮಾವುತರು. ಇವ್ರುಗಳು ಚಿಕ್ಕ ಸೈಜಸ್ ಅಲ್ಲಿ ಇದೆ, ದೊಡ್ಡದ್ರಲ್ಲಿದೆ. ಆಮೇಲೆ ವಾಸುದೇವ ಎತ್ಕೊಂಡ್ ಬರ್ತಾರೆ, ವುಡ್ಡಲ್ಲಿ ಕೇಳ್ತಾರೆ. ಇದೆಲ್ಲ ಹೊರಗಡೆ ಹೋಗೋದಕ್ಕೆ ಅನುಕೂಲ ಆಗ್ಲಿ ಅಂತ ಈ ತರ ಕೂತಿರೋ ಒಂದು ಇನ್ಸ್ಟ್ರೂಮೆಂಟ್ ಸೆಟ್ ಕುತ್ಕೊಂಡು ಬಾರಿಸ್ತಾ ಇರೋದು. ಸರ್ ಇಲ್ಲಿ ನೋಡಿದ್ರೆ ಇದು ನೋಡಿ, ಇದು ಗಿಳಿ ನೋಡ್ಬೋದು. ಇವೆಲ್ಲ ವುಡ್, ಹುಲಿ, ಸಿಂಹ, ಕುದುರೆ ಇವೆಲ್ಲ ವುಡ್ಡಲ್ಲಿ ಬರ್ತವೆ, ಇವೆಲ್ಲ ನೋಡ್ತಿರ್ಬೋದು. ಇನ್ನು ಇಲ್ಲಿ ನೋಡಿ ದಶಾವತಾರ ನೋಡ್ಬೋದು ನೋಡಿ. ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ನೀವೇ ನೋಡ್ತಿರ್ಬೋದು ನೋಡಿ. ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟೆ ಸರ್ ಇದು ನೋಡಿ. ಇದು ಬಂದು ಚಿಕ್ಕದು ಮಕ್ಕಳಿಗೆ ಲಾರಿ ಕೇಳ್ತಾರೆ, ಆಟೋ ಕೇಳ್ತಾರೆ, ಸೈಕಲ್ ರಿಕ್ಷಾ ಇದೆ. ಇದೆಲ್ಲ ಬರೀ ವುಡ್ಡಲ್ಲೇ ನೋಡಿ. ಕುರ್ಚಿಗಳು ಇವೆಲ್ಲ ಡೈನಿಂಗ್ ಟೇಬಲ್, ಊಟ ಟೇಬಲ್ ಅದು ನೋಡಿ. ಮುಂಚೆ ಎಲ್ಲ ಮೂತಿ ಲಾರಿ ಅಂತ ಹೇಳ್ತಾ ಇದ್ವಿ. ಸೊ ಅದು ಓಪನ್ ಮಾಡಿ ಕ್ಲೋಸ್ ಮಾಡತ್ತಾರ ನೋಡಿ. ಅದು ಕೂಡ ಇದೋಯ್ತು ಅನ್ಕೊಂಡಿದ್ದು ನೋಡಿ. ಸೂಪರ್ ಆಗಿದೆ. ಇದು ಮೂತಿ ಲಾರಿ ಅಂತ ಫೇಮಸ್. ಹೌದು ಆ ಲಾರಿ ಅದು. ಮತ್ತೆ ನೋಡಿ ಬಾಲರಾಮ ಪೇಪರ್ ಮೆಷಲ್ ಇದೆ. ನಂದಿ ನೋಡಿ, ಏನ್ ಸಕ್ಕತ್ತಾಗಿದೆ ನಂದಿ, ಸಕ್ಕತ್ತಾಗಿದೆ. ಇದು ನೋಡಿ ಬಾಲರಾಮ ಇಲ್ಲ ನೋಡ್ತಿರ್ಬೋದು ನೋಡಿ. ಎಷ್ಟಿದೆ ನಿಮಗೆ. ಈಗ ಸೈಕಲ್ ಅವಲ್ಲ ಹೇಳಲ್ಲ ನೋಡಿ, ಇದೆಲ್ಲ ಸೈಕಲ್ಸ್ ಇವೆಲ್ಲ. ಆಮೇಲೆ ತೊಟ್ಲು, ಕೃಷ್ಣನ್ ತೊಟ್ಲುಗಳು. ಓಕೆ. ಆಮೇಲೆ ದುರ್ಗಾದೇವಿ ಫೇಸ್. ಓಕೆ. ತುಂಬ ಜನ ಅದು ಹುಡುಕ್ತಾ ಇರ್ತೀರ ನೋಡಿ, ಅದು ಸಿಗೋದು ಅವ್ರ ಹತ್ರ ನೋಡ್ತಿರ್ಬೋದು. ದುರ್ಗಾದೇವಿ ಫೇಸ್ ದೊಡ್ಡದು ಚಿಕ್ಕದು ದೊಡ್ಡದು ತೋರಿಸಿ ಆ ಕಡೆ. ಓಕೆ. ಆಮೇಲೆ ಕಥಕಳಿ.
ಕಥಕಳಿ ಕೇರಳದಲ್ಲಿ ಫೇಮಸ್ ಅದು. ರಾಮ ಮತ್ತೆ ಕೃಷ್ಣ ಇಬ್ರು ಕಾನ್ಸೆಪ್ಟ್ ಇದೆ. ಹೌದಾ? ಬ್ಲೂ ಬಂದು ಕೃಷ್ಣ, ರಾಮ ಬಂದು ಗ್ರೀನ್. ಓಕೆ. ಕೆಲವ್ರಿಗೆ ಅದು ಗೊತ್ತಿರಲ್ಲ. ಆಮೇಲೆ ಅರ್ಧನಾರೀಶ್ವರ ಈ ಫ್ಲೋರ್ ನಲ್ಲಿ ಬಹಳ ವಿಶೇಷವಾಗಿರುವಂತದ್ದು ಇದು ಅರ್ಧನಾರೀಶ್ವರ. ಅರ್ಧನಾರೀಶ್ವರ ನೋಡಿ ಹೇಗಿದೆ ಫೇಸು ಲುಕ್ ಎಲ್ಲ ಕಲ್ಕಟ್ಟಾದದು. ಸೊ ಇದೇನು ಸರ್ ಗಣೇಶ ಏನೋ ತಿಂತಾರದು? ಗಣೇಶ ಊಟ ಮಾಡ್ತಾರೆ ಸರ್ ಅದು. ಹೌದಾ? ಸ್ವಲ್ಪ ವಿಶೇಷವಾದ ಕಡುಬು ಅದೆಲ್ಲ ಇಟ್ಕೊಂಡು ಊಟ ಮಾಡ್ತಾರೆ. ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳ್ತಾರೆ, ಅದು ಬಂದಿದೆ ಈ ವರ್ಷ ಹೊಸದು. ಆಮೇಲೆ ಪೂರಿ ಜಗನ್ನಾಥ್ ಹೇಳಿ ನೋಡಿ ನೋಡಿ ಪೂರಿ ಜಗನ್ನಾಥ್. ಪೂರಿ ಜಗನ್ನಾಥ್ ಅದು ಬಂದು ಮಣ್ಣ ಸರ್ ಅದು? ಮಣ್ಣು ಎಲ್ಲ ಮಣ್ಣು ಆ ಕಡೆ ಇದೆಲ್ಲ. ಸೊ ನೋಡ್ತಿರ್ಬೋದು ನಿಮಗೆ ಹಲವಾರು ಡಿಸೈನ್. ಇಲ್ಲಿ ನೋಡಿ ರಾವಣನ ಸರ್ ಅದು? ರಾವಣ ಲಿಂಗ ಪೂಜೆ ಮಾಡ್ತಾರೆ. ಲಿಂಗ ಪೂಜೆ ಮಾಡ್ತಾ ಇರೋದು ಅದೇ. ಓಕೆ ಓಕೆ ಓಕೆ. ಸೊ ಇಲ್ಲಿ ಮದುವೆ ಕಾನ್ಸೆಪ್ಟ್ ನೋಡ್ತಿರ್ಬೋದು ನಿಮಗೆ. ನೋಡಿ ಎಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನೀವು ನೋಡ್ತಿರ್ಬೋದು. ಮೇಲೆ ಕೂಡ ಅಷ್ಟೇ ನಿಮಗೆ ಸಾಯಿಬಾಬಾ, ಶಿವ, ಇದು ಅನ್ನಪೂರ್ಣೇಶ್ವರಿ ಆಗಿರ್ಬೋದು. ಇನ್ನು ಈ ಕಡೆ ನೋಡೋಣ ಬನ್ನಿ. ಹೇಳಿ ಸರ್. ಕೆಳಗಡೆ ಫ್ಲೋರ್ ಇಂದ ಬಂದ್ರೆ ವುಡ್ಡಿಂದು ಬೊಂಬೆಗಳೆಲ್ಲ ಇದೆ. ನೋಡಿ ವಿಚಾರ ಇದು ಹೇಳಿದ್ನಲ್ಲ ನಿಮ್ಗೆ ಯಾಕೆ ಲಿಫ್ಟ್ ಕರ್ಕೊಂಡ್ ಬರ್ತೇವೆ ಅಂತ ಹೇಳಿದ್ರೆ, ಸೊ ಈ ಕಡೆ ಬಂದ್ರೆ ಕೂಡ ತೋರಿಸ್ಬೋದು. ಸೊ ನಿಮ್ಗೆ ಒಂದು ಐಡಿಯಾ. ಸೊ ಹಿಂಗೆ ಫುಲ್ ಓವರಾಲ್ ನಿಮ್ಗೆ ಫುಲ್ ಬಿಲ್ಡಿಂಗ್ ಫುಲ್ಲು ಸಿಗುತ್ತೆ ನಿಮಗೆ. ನೋಡ್ತಿರ್ಬೋದು ಎಷ್ಟು ಕಾನ್ಸೆಪ್ಟ್ಸ್ ಏನ್ಬಿಟ್ಟು ನಿಮಗೆ ಡಿಫ್ರೆಂಟ್ ಆಗ. ಸರ್ ಇದೇನು ಸರ್ ಇದು ಉತ್ಸವ ಮೂರ್ತಿ ರೀತಿ ಇದೆಯಲ್ಲ ಇದು? ನೋಡ್ರಿ ಇದು ಉತ್ಸವ ಮೂರ್ತಿಗಳು ತರ. ಅದು ಅಮ್ನೋರ್ ಶಕ್ತಿದು ಶಕ್ತಿ ಪೀಠಗಳು ಎಲ್ಲ ಶಕ್ತಿ ಎಲ್ಲ ದೇವಸ್ಥಾನದಲ್ಲೂ ಅಮ್ನೋರು ಇರ್ತಾರಲ್ಲ ಅದು ಶಕ್ತಿ. ಓಕೆ ಓಕೆ. ಸೊ ನೋಡ್ತಿರ್ಬೋದು. ಇದು ಬಂದ್ಬಿಡಿ ಅಜ್ಜಿ ತಾತ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಶ್ರೀನಿವಾಸ ಕಲ್ಯಾಣ ಅನ್ಕೋತೀನಿ. ಇದು ನೋಡಿ ಎಷ್ಟಿದೆ ಸಾಕಾದಾಗಿ. ಸರ್ ಇದೇನು ಸರ್ ಇದು? ಮಾರಮ್ಮ ದೇವಿನ ಏನಿದು? ನಾಗದೇವಿನ? ಉತ್ತಮ ದೇವಿ ಅಂತ. ಉತ್ತದಲ್ಲಿ ದೇವಿ ಇರ್ತಾರೆ, ನಾಗಮ್ಮ ಅಂದ್ಬಿಟ್ಟು. ಓಕೆ. ಉತ್ತದಿಂದ ದರ್ಶನ ಕೊಡುವಂತ ಉತ್ತಮ ದೇವಿ ಅಂತ ಕರಿತೀವಿ ಅದಕ್ಕೆ. ಹೌದಾ? ನೋಡಿ ಇವೆಲ್ಲ ನನಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಾನು ತಿಳ್ಕೊಂತಾ ಇರೋದು. ಸೊ ಅದೇ ರೀತಿ ತಗೊಂಡೋಗಿ ಮನೇಲಿ ಕೂರ್ಸ್ತಾರೆ, ಮಕ್ಕಳು ಗೊತ್ತಾಗುತ್ತೆ ಇದೆಲ್ಲ. ನೋಡಿ ಇದು ಬಂದು ರಾಧಾಕೃಷ್ಣ ಕಾನ್ಸೆಪ್ಟ್. ಮಥುರಾ ಶ್ರೀನಾಥ್ ಜಿ ಅಂತಾರೆ. ಕೃಷ್ಣನ್ಗೆ ಮಥುರಾ ಕೃಷ್ಣನೇ ಅಂದ್ರೆ ಶ್ರೀನಾಥ್ ಜಿ ಅಂತ ಕರೀತಾರೆ. ಆ ಕಡೆ ಆ ಥರ ಕರೀತಾರೆ, ಆ ಕಡೆ ಕರೀತಾರೆ. ಸೂಪರ್. ಆಮೇಲೆ ಇಲ್ಲಿ ನೋಡ್ಸಿ ಸರ್, ಇದು ನಾಮಕರಣ ಸೆಟ್ಟು. ಓಕೆ, ನಾಮಕರಣ ಮಾಡ್ತಾರೆ ಇಲ್ಲಿ. ರಿಸೆಪ್ಷನ್ ಗರ್ಭಿಣಿ ಅವ್ರಿಗೆ ಇದು ಮಾಡ್ತಾ ಇರೋದು. ಶ್ರೀಮಂತ ಸೆಟ್, ಮದುವೆ, ಕಾನ್ಸೆಪ್ಟ್ ಇದೆ, ರಿಸೆಪ್ಷನ್. ಮತ್ತೆ ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಇದು ಶಬರಿಮಲೆ ಪೂಜೆ ಮಾಡ್ತೀವಲ್ಲ ಆ ಕಾನ್ಸೆಪ್ಟ್. ನೋಡಿ ಇದು ರಾಜರ ದರ್ಬಾರ್ ಮಾಡ್ತಾರೆ ಕಾನ್ಸೆಪ್ಟು. ನೋಡಿ ಎಷ್ಟು ಕಾನ್ಸೆಪ್ಟ್. ಇದು ಕಾಳಿ ಇದೆ ನೋಡ್ತಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ನೋಡ್ತಿರ್ಬೋದು. ನಿಮಗೆ ಎಷ್ಟು ಕಾನ್ಸೆಪ್ಟ್ ನಿಮ್ಗೆ ಎಲ್ಲ ಹೇಳ್ತಾ ಹೋಗಲ್ಲ. ನಿಮಗೆ ಅದಷ್ಟು ದಯವಿಟ್ಟು ಇಲ್ಲೇ ಬಂದರೆ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು ಅಕ್ಷರ. ಇನ್ನು ಸರ್ ಆ ಕಡೆ ಥರ್ಡ್ ಫ್ಲೋರ್ಗೆ ಹೋಗೋದು. ನೋಡಿ ಇಲ್ಲಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟು ದೊಡ್ಡದಾಗಿದೆ ನೋಡಿ ಕಾನ್ಸೆಪ್ಟ್. ಇದು ನೋಡ್ತಿರ್ಬೋದು ಇಲ್ಲಿ ನೋಡಿ ಏನು ಮಸ್ತ್ ಆಗಿದೆ ನೋಡಿ. ಗಣೇಶ ನೋಡಿ, ಇದು ಏನು ಸರ್ ಇದು? ಗಣೇಶ ಕ್ರಿಕೆಟ್. ಹೌದಾ? ಸೂಪರ್ ಆಗಿ ನೋಡಿ ಗಣೇಶ ಕ್ರಿಕೆಟ್ ಆಡ್ತಿರೋದಂತೆ. ಸಕ್ಕತ್ತಾಗಿದೆ ಇದೆಲ್ಲ, ಒಂದೊಂದು ಎಷ್ಟು ಯೂನಿಕ್ ಆಗಿದೆ ನೋಡಿ. ಸೊ ಇಲ್ಲ ನಿಮ್ಗೆ ಇಲ್ಲಿ ಬಂದು ನೋಡಿದ್ರೆ ಸಾಕು ನಿಮ್ಗೆ ಐಡಿಯಾ ಬರ್ತದೆ. ಹೇಳೋದಕ್ಕೆ ನಾನಿಲ್ಲ, ಇಲ್ಲಿ ಬಂದರೆ ಬೆಸ್ಟ್. ಇದೆಲ್ಲ ನೋಡ್ತಿರ್ಬೋದು ಏನು ಮಸ್ತಾಗಿದೆ ಅಂದ್ಬಿಟ್ಟು ನೋಡಿ. ಪ್ರತಿಯೊಂದು ಏನು ಸಕ್ಕತ್ತಾಗಿದೆ. ಗಣೇಶ ಎಲ್ಲ ಗಣೇಶನ ವಿಡಿಯೋ ಮಾಡಿ ಗಣೇಶನೇ ಬಾರಿ ಬಂದಿದೆ ನನಗೆ. ಇನ್ನು ಈ ಕಡೆ ಆಯ್ತಾ ನೋಡಿ. ಇನ್ನು ಬನ್ನಿ ಇದ್ರ ಈ ಕಡೆ ನಡ್ಕೊಂಡು ತೋರಿಸ್ಬಿಡ್ತೀನಿ ನಿಮಗೆ. ನೋಡ್ತಿರ್ಬೋದು ಇದೆಲ್ಲ ಲೈನಾಗಿ ಎಷ್ಟು ದೊಡ್ಡ ವಿಗ್ರಹಗಳೆಲ್ಲ ನಿಮಗೆ ನೋಡಿ. ಎಲ್ಲಮ್ಮ ದೇವಿ ಇದು ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ ನೋಡಿ. ನೋಡಿ ಎಷ್ಟಿದಾವೆ ನೋಡಿ ನಿಮಗೆ. ಒಂದು ಎರಡಲ್ಲ, ಹಲವಾರು ಡಿಸೈನ್ಸ್ ನಿಮಗೆ. ಇಂಥದ್ದಿಲ್ಲ ಅಂದಿಲ್ಲ. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಡ್ತೀನಿ, ದೊಡ್ಡ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಶಿಪ್ಪಿಂಗ್ ಎಲ್ಲ ಇರುತ್ತಾ ಸರ್? ಹಿಂಗೆ ನೋಡ್ಬಿಟ್ಟು ಆನ್ಲೈನ್ ಡೆಲಿವರಿ ಕೊಡೋಣ ಸರ್, ಅದು ಆಪ್ಷನ್ಸ್ ಇದೆ. ಓಕೆ. ಆಮೇಲೆ ನವಶಕ್ತಿ ಅಂತ ಇದೆ. ಮುಂದೆ ನವಶಕ್ತಿ ಅಂತ ಇದೆ. ಒಂದೇ ಬೊಂಬೆನಲ್ಲಿ ಅಷ್ಟು ದೇವತೆಗಳು ಇರ್ತಾರೆ. ಆಮೇಲೆ ಗಣೇಶನೂ ಇರ್ತಾನೆ. ಗಣೇಶ, ಆಂಜನೇಯ, ಶಿವ, ವಿಷ್ಣು ಎಲ್ಲ ಬರ್ತಾರೆ. ಅಂದ್ರೆ ನವಶಕ್ತಿ ಅದು. ರಾಜವರಾಗಿ ಅಮ್ಮನ್ ಈ ವರ್ಷ ವಿಶೇಷವಾಗಿ ಬಂದಿರೋದು. ಓಕೆ, ರಾಜವರಾಹಿ ಅಮ್ಮನ. ಓಕೆ ಓಕೆ, ರಾಜವರಾಗಿ ಅಮ್ಮನ್ ಅಂತ ಇದು ಕೇಳೋದು ಹೆಸರು. ವರಾಗಿ ಅಮ್ಮನ್ ಅಂತ ನೋಡಿ ಇಲ್ಲಿದ್ದಾರೆ. ವರಾಹಿ ಸ್ವಾಮಿ ನಾರ್ಮಲ್ ದೇವಿ, ಇದು ಬೇರೆ. ಅಂದ್ರೆ ವರಾಗಿ ಶಿವನ್ ಪೂಜೆ ಮಾಡುವಾಗ ಆ ಒಂದು ಕಾನ್ಸೆಪ್ಟ್ ಇದು. ಆಯ್ತಾ? ಇದು ಬಂದು ರಾಜವರಾಗಿ ಅಮ್ಮನ್ ನಿಂತಿರೋದು. ಓಕೆ ಸೊ ಓಕೆ ಓಕೆ, ದರ್ಬಾರ್ ಮಾಡ್ತಾರೆ ಇದಕ್ಕೆ. ಓಕೆ ಆಯ್ತಾ? ಇದಾದ್ಮೇಲೆ ದೊಡ್ಡದು ಕೃಷ್ಣ ಕೇಳಿದ್ರು. ಎಷ್ಟು ಫೀಟ್ ಇದೆ ಸರ್ ಅದು? ಇದು 4 ಅಡಿ ಇದೆ. 4 ಅಡಿ. ಇದು ಬಂದ್ಬಿಟ್ಟು ಪೇಪರ್ ಗಣೇಶ, ಪೇಪರ್ ಕೃಷ್ಣ. ಗಣೇಶನೇ ಬರ್ತದೆ ನನಗೆ. ಪೇಪರ್ ಕೃಷ್ಣ ಇದು. ಓಕೆ, ಪೇಪರ್ ಅಲ್ಲಿ ಮಾಡಿರೋದು. ಆಮೇಲೆ ಇದು ಸರ್ ಇದು ಹೇಳಿ ಸರ್. ಡ್ಯಾನ್ಸಿಂಗ್ ನೋಡಿ, ಇದೆಲ್ಲ ನಂಗೆ ಅವಾಗ ನೋಡ್ತಾ ಇದ್ರೀವಲ್ಲ. ಇದು ಬಂದು ನಿಮಗೆ 2.5 ಫೀಟ್ ಇದೆ. ಇದು ಮಣ್ಣ ಸರ್? ಇದು ಮಣ್ಣು ಅಲ್ಲ, ಪೇಪರ್. ಪೇಪರ್. ಓಕೆ ಓಕೆ. ನೋಡಿ ಇದು ಈ ವರ್ಷ ಕುಂಭಮೇಳ ನಡೀತು ಅನ್ನೋದು. ಹೌದು. ಯಾತಕ್ಕಪ್ಪ ನಡೀತು ಕುಂಭಮೇಳ ಅಂದ್ರೆ, ಸಮುದ್ರ ಮಂಥನ ಅಂತ ರಾಕ್ಷಸರು ಮತ್ತೆ ದೇವತೆಗಳು ಕಿತ್ಲಾಡಿದಾಗ ಆ ಅಮೃತ ಒಂದು ಸಮುದ್ರದಲ್ಲಿ ಚೆಲ್ಲಿಬಿಡುತ್ತೆ. ಹೌದು. ಆ ಒಂದು ಗಳಿಗೆ, ಆ ಒಂದು ಮುಹೂರ್ತದಲ್ಲಿ
ಕುಂಭಮೇಳ ಅಂತ ಮಾಡೋದಕ್ಕೆ ಶುರುವಾಯಿತು. ಹೌದು. ಸೊ ಅದಕ್ಕೆ ಕಾನ್ಸೆಪ್ಟಿಗೆ ಈ ವರ್ಷ ನಮ್ಮ ದಸರಾ ಬೊಂಬೆ ಮನೆಯಲ್ಲಿ ಸಮುದ್ರ ಮಂಥನ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ಓಕೆ, ನೋಡಿ ಸಮುದ್ರ ಮಂಥನ ಇಲ್ಲಿನ ಇದು ಬರುತ್ತಲ್ಲಿ. ಹಾಂ, ಟೋಟಲ್ ಬರುತ್ತೆ, ಫುಲ್ ಸೆಟ್ ಬರುತ್ತೆ ಅದು. ಫುಲ್ ಸೆಟ್. ಓಕೆ, ಸೂಪರ್. ನೋಡಿದ್ರು ಇರಿ ಒಂದೇ ಒಂದು ಸೆಕೆಂಡು. ಫುಲ್ ಸೆಟ್ ಇಟ್ಬಿಡ್ತಾರೆ ಯಾವ್ದಾದ್ರೆ. ನೋಡಿ ಸಮುದ್ರ ಮಂಥನ ಆಕೆ ಇದೆತ್ಕೊಂಡಿರ್ತಾಳೆ. ದೇವಿ ಇದೆ ಅದು. ಆ ದೇವಿ ಅಮೃತ ಇಟ್ಕೊಂಡಿರ್ತಾಳೆ. ಓಕೆ 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 ಓಕೆ. ಆ ಕಡೆ ಈ ಕಡೆ ದೇವತರು ಕಿತ್ಲಾಡ್ತಾರೆ, ನಾನ್ಗೆ ನಿನ್ಗೆ ಅಂತ. ಸೊ ಆವಾಗ ಅಮೃತ ಚೆಲ್ಲುತ್ತಲ್ಲ, ಅದಕ್ಕೆ ಕುಂಭಮೇಳ ನಡೆಯೋದಕ್ಕೆ ಒಂದು ಕತೆ, ಅದು ಆ ಕತೆ ಇದಾಗಿದೆ. ನೋಡಿ ಇದೆಲ್ಲ ಕೆಳಗಡೆ ಸರ್ ರಾಮಾಯಣ ಫುಲ್ ಸೆಟ್ ಇದೆ. ಕಾನ್ಸೆಪ್ಟ್ ಫುಲ್ ಸೆಟ್ ಇರ್ಬೋದು. ಇಲ್ಲಿ ಇದ್ರ ಬಗ್ಗೆ ರಿವರ್ಸ್ ತೋರಿಸ್ತಾ ನಾನು ಆ ಕಡೆಯಿಂದ ಬರ್ತೀನಿ. ಸೊ ಇಲ್ಲಿ ನೋಡ್ತಿರುವ ರಾವಣ, ನೋಡಿ ರಾವಣ ವಧೆಯಿಂದ ನೋಡ್ತಿರ್ಬೋದು. ಇಲ್ಲಿಂದ ನೋಡಿ, ಇಲ್ಲಿ ಬಂದ್ಬಿಟ್ಟು ಇದು ಶ್ರೀಲಂಕಾಗೆ ಬರ್ತಾರೆ ಕಲ್ಗಳು ಹಾಕೊಂಡು. ಇಲ್ಲಿ ಬಂದು ಅಪಹರಣ ಮಾಡಿದಾಗ ಇಲ್ಲಿ ಇಟ್ಕೋತಾರೆ. ಮತ್ತೆ ರಾಮನಿಗೆ ಬಂದ್ಬಿಟ್ಟು ಲಕ್ಷ್ಮಣಂಗೆ ಬಂದ್ಬಿಟ್ಟು ಗಾಯ ಮಾಡ್ತಾರಲ್ಲ, ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಮತ್ತೆ ಇದು ಚೂಡಾಮಣಿ ಜಟಾಯು ನೋಡ್ತಿರ್ಬೋದು. ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಫುಲ್ ಸೆಟ್ ಆಕ್ಚುಲಿ ಇದೆಲ್ಲ. ಸೊ ಫುಲ್ ಸೆಟ್ ತಗೋಬೇಕಾ ಸಿಂಗಲ್ ತಗೋಬೇಕಾ, ಹೇಗೆ ಸರ್ ಇದು? ಹಿಂದೆನಾ ನೀನೊಬ್ಬ ಇದು ಚೀಟಿ ತೆಗಿಯೋಗಿದ್ದು. ರಾಮಾಯಣ ಸೆಟ್ ಏನಪ್ಪಾ ಅಂದ್ರೆ ಪುತ್ರಕಾಮೇಷ್ಟಿ ಯಾಗದಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ರು. ನನ್ನ ಒಂದು ಸ್ಕೀಮ್ ಒಂದು ಬ್ಯಾಚ್ ಅಲ್ಲಿ ಅವ್ರಿಗೆಲ್ಲ ನಾನು ಹೇಳ್ಕೊಡೋದು ಏನಪ್ಪಾ ಅಂದ್ರೆ ಪುತ್ರಕಾಮೇಷ್ಟಿ ಯಾಗದಿಂದ ಸ್ಟಾರ್ಟ್ ಮಾಡಿ. ಒಂದು 10 ಸೆಟ್ಟು ಒಂದೊಂದು ಸತಿಗೆ ನಿಮಗೆ ಸಿಗುತ್ತೆ. ಹಂಗೆ ಹೋಗ್ತಾ ಒಂದು 40 ರಿಂದ 45 ಸೆಟ್ಟು ರಾಮರ್ ಸೆಟ್ ನನ್ನ ಹತ್ರ ಇದೆ. ಬಟ್ ಎಲ್ಲ ಒಂದೇ ಸತಿ ನೀವು ಪರ್ಚೇಸ್ ಮಾಡಕ್ ಆಗಲ್ಲ. ಸೊ ಆ ಒಂದು ಸಲುವಾಗಿ ಒಂದು ತಗೊಳ್ಳೋ ಒಂದು ನಿಮ್ಗೆ ಒಂದು ಅನುಕೂಲ ಆಗಲಿ ಅಂತ ಒಂದು 5 ಸೆಟ್ಟು 10 ಸೆಟ್ಟು ಈ ತರ ಬ್ಯಾಚಸ್ ಮಾಡಿ ಕೊಡ್ತೀನಿ. ನಿಮ್ಮ ಹತ್ರ ಯಾವ್ದು ಕಟ್ ಆಗಿರುತ್ತೆ ಸ್ಟೋರಿಗೆ, ರಾಮನ್ ಸ್ಟೋರಿಗೆ ಯಾವ್ದು ಕಟ್ ಆಗಿರುತ್ತೋ ಅದನ್ನ ಕೊಡ್ತಾ ಬರ್ತಾ ಇರ್ತೀನಿ. ಆಯ್ತಾ? ಇವಾಗ ಕೆಲವರು ಎಲ್ಲರಿಗೂ ಸಿಕ್ಬಿಟ್ಟಿರುತ್ತೆ ಸಂಜೀವಿನಿ ಪರ್ವತ, ರಾವಣ ದರ್ಬಾರು ಇವೆಲ್ಲ. ಬಾಕಿದು ಮಾಯಾಜಿಂಕೆ ಅಂತೆ, ಜಟಾಯಿ ಮೋಕ್ಷ ಅಂತೆ, ಸೂರ್ಪಣಕಿ ಮೂಗು ಕುಯ್ಯೋದಂತೆ, ಆಮೇಲೆ ತಾಟಿಕೆ ವಧೆ ಅಂತೆ, ಕುಂಭಕರ್ಣನ್ ಎಬ್ಬರಿಸೋದು, ಕುಂಭಕರ್ಣನ್ ಫೈಟು, ಇವೆಲ್ಲ ಸಿಗಲ್ಲ. ಅದೆಲ್ಲ ನೀವು ಎರಡು ಸೇರಿಸ್ಕೊಂಡು ಹೋಗೋದು. ಈ ತರ ಒಂದು ಕಾನ್ಸೆಪ್ಟ್ ನಲ್ಲಿ ಬೆಳೆಸ್ಕೊಂಡ್ ಬರ್ತೀವಿ. ಇದು ನೋಡಿ ಆರ್ಮುಗಮ್, ಇದು ಸುಬ್ರಹ್ಮಣ್ಯ ಆರ್ಮುಗಮ್, ಬೆಳ್ಳಿ ಶ್ರೀವೆಳ್ಳಿ ಇಬ್ರು ಬರ್ತಾರೆ ಇದು. ಆಯ್ತಾ? ನೋಡಿ ಇದು ಇಷ್ಟು ದೊಡ್ಡ ಗೋಪುರ ಯಾತಕ್ಕೆ ಇಟ್ಟಿದ್ರ ಅಂತ ನೀವು ಕೇಳ್ಬೋದು. ಬಟ್ ಈ ಗೋಪುರ ಚಾಮುಂಡೇಶ್ವರಿ ಗೋಪುರನೂ ಮಾಡ್ಬೋದು, ನೀವು ತಿರುಪತಿ ಗೋಪುರನೂ ಮಾಡ್ಬೋದು. ಗೋಪುರ ಅಂತ ಹೇಳ್ತಾಳೆ ಅದು. ಚಾಮುಂಡೇಶ್ವರಿ ಗೋಪುರನೂ ಮಾಡ್ಬೋದು, ತಿರುಪತಿ ಗೋಪುರಗೂ ಕೂಡಿಸ್ಬೋದು ಕಾನ್ಸೆಪ್ಟ್. ಆಮೇಲೆ ನಂಜನಗೂಡು, ನಮ್ಮ ಮೈಸೂರ್ ಹತ್ರ ನಂಜನಗೂಡು ಗೋಪುರನು ಅಂತಾನು ಮಾಡ್ಬೋದು. ಸೊ ಇದಕ್ಕೆ ಬೇಕಾಗಿರುವಂತ ಐಟಮ್ಸ್ ಬೊಂಬೆಗಳು ಯಾವ ಕಾನ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಆ ಕಾನ್ಸೆಪ್ಟ್ ಬೇಕಾಗಿರುವಂತ ಬೊಂಬೆಗಳು ನಾನು ಸೆಟ್ ಮಾಡ್ಕೊಡ್ತೀನಿ ಗೋಪುರ ಇಷ್ಟಪಟ್ಟು. ಮತ್ತೆ ಈ ಗೋಪುರ ಇಷ್ಟೇ ಅಲ್ಲ, ಇದಕ್ಕೆ ಲೈಟಿಂಗ್ ಕೂಡ ಮಾಡ್ಕೊಡ್ತೀನಿ. ಅಡಿಷನಲ್ ಅದು ಕೇಳಿದವ್ರಿಗೆ ಮಾತ್ರ ಆ ತರ ಮಾಡ್ಕೊಡ್ತೀನಿ. ಅದು ಮಾಡಿದಾಗ್ಲೇ ಅದಕ್ಕೆ ಒಂದು ಇಂಪ್ರೆಷನ್ ಬರುತ್ತೆ ನೋಡೋದಕ್ಕೆ. ಮಕ್ಕಳಿಗೆ ಲೈಟು ಗೋಪುರ ಹಾಕ್ಬಿಟ್ಟಿದ್ದಾರೆ, ದೇವಸ್ಥಾನ ಇಲ್ಲೇ ಬಂದ್ಬಿಟ್ಟಿದೆ ಒಂದು ಆಸೆಯಿಂದ ತಗೊಂಡು ಹೋಗ್ತಾರೆ. ಸೊ ಈ ತರ ಎಲ್ಲ ಕಾನ್ಸೆಪ್ಟ್ ಎಲ್ಲ ಹೇಳ್ಕೊಂಡು ಒಂದು ಜನಕ್ಕೆ ಒಂದು ಇಂಟ್ರೆಸ್ಟ್ ಕೊಟ್ಟು, ನಾವು ವ್ಯಾಪಾರ ಮಾಡಿ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಯಾವುದೋ ಬೊಂಬೆ ಕೊಟ್ವಿ, ದುಡ್ಡು ಇಸ್ಕೊಂಡ್ಬಿಟ್ಟು ಏನಕ್ಕೆ ಯಾತಕ್ಕೋಸ್ಕರ ಈ ಗೋಪುರ ಇಷ್ಟು ದೊಡ್ಡದು ಇಟ್ಟಿದ್ದೀರಾ, ಇದಕ್ಕೆ ಅರ್ಥ ಏನು ಅಂತ ಹೇಳಿದಾಗ ಇದಿಷ್ಟು ನನ್ನ ಕತೆ ಹೇಳಿದ್ರೆ ತಗೊಂಡೋಗಿ ಈ ತರ ಕಾನ್ಸೆಪ್ಟ್ ಮಾಡ್ಬೋದು. ತಿರುಪತಿ ಭಕ್ತರು ತಿರುಪತಿ ಕಾನ್ಸೆಪ್ಟ್ ಮಾಡ್ತಾರೆ, ಶಿವನ್ ಭಕ್ತರು ಶಿವನ್ ಕಾನ್ಸೆಪ್ಟ್ ಮಾಡ್ತಾರೆ. ಆ ತರ ಬೆಳೆಸ್ಕೊಂಡು ಹೋಗುತ್ತೆ. ಅಮ್ಮನವ್ರದ್ದು ಚಾಮುಂಡೇಶ್ವರಿ ಬೆಳೆಸ್ಕೊಂಡು ಹೋಗೋದು. ಈ ರೀತಿ ಎಲ್ಲ ಬೆಳೆಸ್ಕೊಂಡು ಹೋಗುವಂತ ಒಂದು ಕಾನ್ಸೆಪ್ಟ್ ಸರ್. ಸೂಪರ್. ಇನ್ನ ನೋಡಿ, ಇನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇನ್ನ ಎಷ್ಟು ನೋಡಿ, ಇದು ಮದುವೆ ಅವಾಗ ತೋರಿಸ್ತಾ ಮದುವೆ ನೋಡ್ತಿರ್ಬೋದು. ಇಲ್ಲಿ ಶ್ರೀ ಕೃಷ್ಣ ಮತ್ತೆ ರಾಧಾ ಅಲಂಕಾರ ಅನ್ಬೋದು. ಮತ್ತೆ ಇಲ್ಲಿ ಇದು ಬಂದ್ಬಿಟ್ಟು ಏನ್ ಸರ್, ಇದು ಶರ್ಟ್ ಇದು ಬಾಲ ತ್ರಿಪುರ ಸುಂದರಿ ಅಂತ. ಬಾಲ ತ್ರಿಪುರ ಸುಂದರಿ ಅಂತಾರೆ. ಅಂದ್ರೆ ನಮ್ಮವರು ಇಲ್ಲಿ ಕರ್ನಾಟಕದಲ್ಲಿ ಲಲಿತಾ ಪರಮೇಶ್ವರಿ ಅಂತಾರೆ. ಸೊ ಇದೇನಪ್ಪ ಅಂದ್ರೆ ಪಾರ್ವತಿ ಶಿವನ ತೊಡ ಮೇಲೆ ಮಲಗ್ ಮೇಲೆ ಕೂತ್ಕೊಂಡು ಈ ಕಡೆ ಲಕ್ಷ್ಮೀ ದೇವಿ ಚಾಮರ ಬೀಸ್ತಾಳೆ, ಆ ಕಡೆ ಸರಸ್ವತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಶ್ರೀಚಕ್ರ ಎಲ್ಲ ಇಟ್ಟಿರ್ತಾರೆ. ಇದಕ್ಕೆ ಫುಲ್ ಸೆಟ್ ಬರುತ್ತೆ, ಫುಲ್ ಸೆಟ್ಟೇ ಬರುತ್ತೆ. ಇದು ಪೇಪರ್ ಮಿಷಲ್ಲೂ ಬರುತ್ತೆ, ಮಣ್ಣಿಂದ್ರಲ್ಲಿ ಬರುತ್ತೆ. ಸದ್ಯಕ್ಕೆ ಮಣ್ಣಿಂದ್ರಲ್ಲಿ ಇರೋದು ಆಗೋಗಿದೆ. ಓಕೆನಾ? ಆಮೇಲೆ ಇದು ಶ್ರೀನಿವಾಸ ಕಲ್ಯಾಣ. ಆಮೇಲೆ ಈ ವರ್ಷದಲ್ಲಿ ವಾಲಿ ಸುಗ್ರೀವನ್ ಫೈಟ್, ವಾಲಿ ಸುಗ್ರೀವನ ಫೈಟ್ ಹೊಸ ಸೆಟ್ ಇದು. ಆಯ್ತಾ? ಇದೊಂದು ಬಂದಿದೆ. ಆಮೇಲೆ ಕುಂಭಕರ್ಣನ ಎಬ್ಬರಿಸೋದು ಒಂದು ಫೈಟ್ ಬಂದಿದೆ ಸರ್. ಕುಂಭಕರ್ಣ ಫೈಟ್ ಇದು ಹಿಂದೆಗಡೆ ರಾಮ ಇದನ್ನು ನೋಡಿ, ಅದು ಫುಲ್ ಕಾನ್ಸೆಪ್ಟ್. ಅದನ್ನು ಸಪ್ರೇಟ್ ಆಗಿ ಜೋಡಿಸ್ಬೇಕು, ನಾನು ಹಾಗೆ ಜೋಡಿಸಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಡಿಫರೆಂಟ್ ಆಗಿ ಅದು ಒಂದು ಭರತನ ಪಾದಿಕೆ.
ಭರತ ಬಂದು ಪಾದಕ್ಕೆ ಕೇಳೋದು. ಸೊ ಭರತನ್ ತೋರಿಸ್ತೀನಿ. ಇದು ಮುಂದೆ ಇರೋ ಆಂಜನೇಯನ್ ತೆಗಿದ್ದೀನಿ. ಇದಾ ಆ ಕಡೆ ಇದು ನೋಡಿ ಅಲ್ಲಿ ಭರತ ನಿಂತಿದ್ದಾರೆ. ಭರತ ಸೀತಮ್ಮನವರು, ಆಮೇಲೆ ಆಂಜನೇಯ, ಲಕ್ಷ್ಮಣ ಎಲ್ಲರೂ ನಿಂತಿದ್ದಾರೆ. ಭರತನ ಪಾದಕ್ಕೆ ಕೇಳೋದಕ್ಕೆ ಬರೋದು, ಅದು ಹೊಸ ಕಾನ್ಸೆಪ್ಟ್. ಸೂಪರ್. ಇದು ಸರ್ ಇದು ಬಂದು ದಶರಥ ಮಹಾರಾಜರ ದರ್ಬಾರು. ಇದೇನಪ್ಪಾ ಅಂದ್ರೆ ರಾಮನ್ನ ಕಾಡು ಕಳಿಸ್ಬೇಕಾದ್ರೆ ಒಂದು ಅಸೆಂಬ್ಲಿ ಮೀಟಿಂಗ್ ನಡೆಯುತ್ತೆ. ಸೊ ಆ ಮೀಟಿಂಗ್ ನಲ್ಲಿ ರಾಮನ್ ಕಡೆ ಕಳಿಸ್ಬೇಕು ಅಂತ ಡಿಸೈಡ್ ಆಗಿದೆ. ಅವಾಗ ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡೋದು ದಶರಥ ಮಹಾರಾಜರ ಮುಂದೆ ಡಿಸೈಡ್ ಆಗೋದು ಸೆಟ್. ಸೂಪರ್. ಇದು ಅವಾಗ ಮೇಡಮ್ ಏನು ಹೇಳಿದ್ರು ಈ ಕಾನ್ಸೆಪ್ಟ್? ಅದು ಬಂದು ಕಾಂಚೀವರಂ ಹತ್ತಿವರ್ಧನ್. ಕಾಂಚೀವರಂ ಹತ್ತಿವರ್ಧನ್ 40 ವರ್ಷ ನೀರಲ್ಲಿರುತ್ತೆ. 40 ವರ್ಷ ಆದ್ಮೇಲೆ ಮನೆಯೆಲ್ಲ ತೆಗ್ದಿದ್ರಲ್ಲ, ದರ್ಶನ ಇಲ್ಲ ಆಯ್ತಲ್ಲ, ಅದು ರೆಪ್ಲಿಕಾ ಅದು. ಓ ಸೂಪರ್. ಮತ್ತೆ ಎಲ್ಲಮ್ಮ ದೇವಿ ನೋಡಬಹುದು. ಇಲ್ಲಿ ನೋಡಿ ಅಂತ ಇದು ಬಂದ್ಬಿಟ್ಟು ಏನ್ ಸರ್ ಇದು? ಅದು ಕಚೇರಿ ಸೆಟ್. ಕಚೇರಿ ಸೆಟ್ ಪ್ಯಾಲೇಸ್ ಮುಂದೆನೂ ಅಡ್ಜಸ್ಟ್ ಮಾಡಿ ಇಡಬಹುದು. ಕಚೇರಿ ನಡೆಸಂಗೆ ಲೇಡೀಸ್ ಹಾಡು ಹೇಳ್ತಿರ್ತಾರೆ. ಆಮೇಲೆ ಮದುವೆ ಮನೆ ಮುಂದೆನೂ ನಡೆಯುತ್ತೆ. ಎಲ್ಲ ಒಂದು ಕಾನ್ಸೆಪ್ಟ್ಗೂ ಕಚೇರಿ ಸೆಟ್ ಇಡ್ತಾರೆ. ಅದು ಇದು ಬಂದು ಕನಕಧಾರೆ ಸೆಟ್. ಕನಕಧಾರೆ ಅಂತ. ಕನಕಧಾರೆ. ಇದ್ರ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ್ ಬ್ರಹ್ಮಂದು ವೈಕುಂಠ ಸೆಟ್ ವಿಷ್ಣು. ಇದು ಬದ್ರಿನಾಥ್ ಸೆಟ್. ಹೌದಾ? ಬದ್ರಿನಾಥ್ ಸೆಟ್. ಓಕೆ. ಬದ್ರಿನಾಥ್ ಸೆಟ್. ಸೂಪರ್. ಎಷ್ಟು ಜನ ನೋಡಿ ಗುರು ನೋಡ್ತಾ. ಇಲ್ಲಿ ನೋಡಿ ಇದೊಂದು ಫುಲ್ ಮದುವೆ ಕಾನ್ಸೆಪ್ಟ್ ಫುಲ್ ಸೆಟ್ ಇದು. ಸೊ ಹೇಗೆ ಹೆಂಗೆ ವಾಲ್ಗೆ ಮಾಡ್ತಾರೆ ನಿಮಗೆ. ಸೊ ಎಲ್ಲ ಫುಲ್ ಸೆಟ್ ಇದಾವೆ ನೀವು ನೋಡ್ತಿರ್ಬೋದು ನಿಮಗೆ. ಸೊ ಇದು ಬಂದು ಕೃಷ್ಣ ಮತ್ತೆ ರಾಧೆ ಪಗಡೆ ಆಡ್ತಾ ಇರೋದು. ಹೌದಾ? ಓಕೆ. ಇದು ಆಂಜನೇಯ ಅಂತ ಡಿಫರೆಂಟ್ ಆಗಿ ಸರ್. ಆಂಜನೇಯ ಮಲಗಿರ್ತಾನೆ, ಭೀಮಾ ಬಂದು ಬಾಲ ಎತ್ತೀನಿ ನಿಂದು ಅಂತ. ಭೀಮಾ ಮತ್ತೆ ಹನುಮ ಇಬ್ಬರದು ಒಂದು ಶಕ್ತಿ ಪರೀಕ್ಷೆ ನಡೆಯುತ್ತೆ. ಭೀಮಾ ಎತ್ತಕ್ಕಾಗಲ್ಲ ಅವಾಗ. ಕಥೆ ಕೇಳಿದೀನಿ. ಆ ಒಂದು ಸ್ಟೋರಿ ಅದು ಕಾನ್ಸೆಪ್ಟ್. ಅದು ಮಹಾಭಾರತದಲ್ಲಿ ಸೇರ್ಕೊಳ್ಳುತ್ತೆ. ಇದು ನೋಡಿ, ಇದು ಪಾಂಡವರು ಇದು ಆಡ್ತಾ ಇರೋದು, ಪಗಡೆ ಆಡ್ತಾ ಇರೋ ಕಾನ್ಸೆಪ್ಟ್ ಇದು. ಇವೆಲ್ಲ ನಿಮಗೆ ಸ್ಟೋರಿಯಲ್ಲಿ ನೋಡೋದಕ್ಕೂ ಲೈವಲ್ಲಿ ನೋಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ಇದು ಲವಕುಶ ಕುದುರೆಯನ್ನು ಕಟ್ಟಾಕ್ಬಿಟ್ಟು ಯುದ್ಧಕ್ಕೆ ಬರಕ್ಕೆ ಹೇಳೋದು ರಾಮನ್ನ. ಗೊತ್ತಾಯ್ತು. ಸಕ್ಕತ್ತಾಗಿದ್ದಾವೆ ಇವೆಲ್ಲ ಬಂದ್ಬಿಟ್ಟು ನೀವು ಇನ್ ಕೇಸ್ ನೀವು ಮಕ್ಳಿಗೆ ಇರಬೇಕು, ಟಾಮ್ ಅಂಡ್ ಜೆರಿ ಅಥವಾ ಬಾಲರಾಮ್ ಆಗಿರ್ಬೋದು, ನಿಮಗೆ ಎಲ್ಲ ಥರ ನಿಮಗೆ ಸಿಗುತ್ತೆ ಫುಲ್ ಸೆಟ್ ಇದು. ಇಲ್ಲಿ ನಿಮಗೆ ಛೋಟಾ ಭೀಮ್ ಆಗಿರ್ಬೋದು, ಡೋಲು ಗೋಲು ಏನೋ ಬರ್ತಾವಲ್ಲ, ನಿಂಜಾ ತೋಡಿ, ಇವೆಲ್ಲ ತೋರಿಸಿದ್ದೀನಿ ನಿಮಗೆ. ಅಯೋಧ್ಯ ರಾಮನ ಈ ವರ್ಷ ಕೇಳಿ ತರಿಸಿದ್ದಾರೆ. ಓಕೆ. ಇದು ಬಂದು ಮಣ್ಣ ಹೇಗೆ ಸರ್? ಇದು ಪೇಪರ್ ಸ್ಮ್ಯಾಶ್ ಇದೆ. ಓಕೆ, ಸೂಪರ್ ಆಗಿದೆ ನೋಡಿ. ಇಲ್ಲಿ ಬಂದು ಫುಲ್ ಸೆಟ್ ಬಂದು ಮದುವೆ ಸೆಟ್ ಇಲ್ಲಿ ನೋಡ್ತಿರೋದು. ಇಲ್ಲಿ ರಾವಣಂದು ತೋರಿಸಿದ್ನಲ್ಲ ನೋಡಿ ಎಷ್ಟಿದ್ದಾವೆ. ಸೊ ಇದೇನು ಸರ್ ಅವೆಲ್ಲ ಮೇಡಮ್ ಒಂದು ಹೇಳೋದು ಇದೇನೋ ಈ ಸೆಟ್? ಇದು ವೈದ್ಯನಾಥೇಶ್ವರ. ಓಕೆ. ವೈದ್ಯನಾಥೇಶ್ವರ ಇದು ಬಂದು ನಿಮಗೆ ತಮಿಳ್ನಾಡಲ್ಲಿದೆ. ಇದು ಕಾನ್ಸೆಪ್ಟ್ ಇನ್ನೂ ಇದೆ. ಫುಲ್ ಸೆಟ್ ಜೋಡಿಸಿಲ್ಲ ನಾವು. ಓಕೆ. ಸೊ ಇದು ಶಿವಲಿಂಗ ಇದು. ಸೊ ಇದು ಹೊಲಗಡೆ ಬಂದ್ಬಿಟ್ಟು ನಂದಿ ಇದೆ. ಸೊ ಇದು ಬಂದು ಶಿವನ ದೇವಸ್ಥಾನ ಅಲ್ವಾ? ವೈದ್ಯನಾಥೇಶ್ವರ ದೇವಸ್ಥಾನ. ಆಮೇಲೆ ಇಲ್ಲಿ ಬನ್ನಿ, ವಾದಿರಾಜರು ಪಂಚದುರ್ಗೆ ಪಂಚ ಬೃಂದಾವನದ್ದು ಟೋಟಲ್ ವಾದಿರಾಜ ಸೆಟ್. ದೊಡ್ಡ ಬೃಂದಾವನ 4 ಬೃಂದಾವನಗಳು ದೊಡ್ಡದು ಮತ್ತೆ 4 ಸೆಂಟ್ರಲ್ ಇದ್ದೇವರು. ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗಿನ್ನ ದೊಡ್ಡವರು ಅಂತ ಪೂಜೆ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ವಿಷಯ ಒಂದು ಅಂದ್ರೆ ಸೇವಾ ನಿಮ್ಗೆ ಹೇಗ್ ಮಾಡ್ತಾರೆ ಇದು ಹಳ್ಳಿಯಲ್ಲಿ ಹೇಗ್ ಮಾಡ್ತಾರೆ ನಿಮ್ಗೆ ವ್ಯವಸಾಯ ಮಾಡೋದು ಅದೆಲ್ಲ ನೋಡ್ತೀವಿ. ಫುಲ್ ಸೆಟ್ ಒಂದು ಹಳ್ಳಿ ಸೆಟ್ಟು, ನೀರು ಹೆಂಗ್ ಆಗ್ತಾ ಇರೋ ಅವಾಗ. ಸೊ ಅವಾಗೆಲ್ಲ ನಿಮ್ಗೆ ಹೆಂಗ್ ಮಾಡೋರು ಅನ್ನೋದ್ರು ಫುಲ್ ಸೆಟ್ ಇದೆ ಎಲ್ಲ ನೋಡ್ತಿರ್ಬೋದು. ಇವಾಗ ಇದಾಯ್ತಾ? ನೀವು ಮೇಲೆ ಹೋಗೋಣ, ಇನ್ನೊಂದು ಫ್ಲೋರ್ ಇದೆ. ಮುಗೀತಾ? ಲಾಸ್ಟ್ ಫ್ಲೋರ್. ಸೂಪರ್. ನೋಡಿ ವಿಷಯ ನಾನು ಇನ್ನೊಂದು ಫ್ಲೋರ್ ಇದೆ ಅನ್ಕೊಂಡೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಈ ವರ್ಷ ಏನು ಹೊಸದಾಗಿ ಬಂದಿದೆ ಈ ವರ್ಷ ಅನ್ನೋದು ಬೇರೆ ವರ್ಷ ಹೋದ ವರ್ಷ ಕಂಪೇರ್ ಮಾಡೋದು ಜನಕ್ಕೆ. ಸರ್ ಈ ವರ್ಷ ನೀವು ಕಾನ್ಸೆಪ್ಟ್ ನಲ್ಲಿ ಲೆಕ್ಕ ಮಾಡಿದ್ರೆ ಶಿವನ್ ಪರವಾಗಿ ಒಂದು 4-5 ಸೆಟ್ಗಳು ಬಂದಿದೆ. ಆಯ್ತಾ? ಸಮುದ್ರ ಮಂಥನ ಇವೆಲ್ಲ ಈ ವರ್ಷ ಬಂದಿರುವಂಥದ್ದು. ಆಮೇಲೆ ರಾಮನ್ ಪರವಾಗಿ ಸುಮಾರು ಅದು 10-15 ಐಟಮ್ ಬಂದಿದೆ. ವಾಲಿ ಸುಗ್ರೀವನ್ ಫೈಟು ಎಕ್ಸ್ಟ್ರಾ ಮಾಡಿರೋದು, ಕುಂಭಕರ್ಣನ್ ಫೈಟು ಅವೆಲ್ಲ ಎಕ್ಸ್ಟ್ರಾ ಅಡಿಷನಲ್, ಯಾರ ಹತ್ರ ಇರಲ್ಲ, ಎಲ್ಲ ಹಳೇದಿರುತ್ತೆ. ಬಟ್ ಇದು ಹೊಸ ಟೈಪ್ ನಲ್ಲಿ ಮಾಡಿಸ್ಕೊಂಡ್ ಬಂದಿರೋಂಥ ಸೆಟ್. ಆಮೇಲೆ ಸೂರ್ಯದೇವಂದು ನಮಸ್ಕಾರ ಮಾಡ್ತಾ ಇರೋ ಸೆಟ್ ಒಂದು ಬರುತ್ತೆ. ಈ ತರ ಎಲ್ಲ ಇನ್ನೂ ಬರಬೇಕು. ಇನ್ನೂ ಪ್ಯಾಕಿಂಗ್ ಎಷ್ಟೋ ಬಿಚ್ಚಬೇಕಾಗುತ್ತೆ. ಸೊ ಇಷ್ಟಕ್ಕೆ ಜಾಗ ಇದಾಗಿಲ್ಲ ಆದಂಗೆಲ್ಲ ಒಂದೊಂದು ಖಾಲಿ ಆದಂಗೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸರ್ ಇವಾಗ ಡೆಲಿವರಿ ಅವಾಗ ಕೇಳಿದೆ ನಮಗೆ. ಸೊ ಡೆಲಿವರಿ ಹೇಗೆ ಯಾವ ತರ ಪ್ರೊಸೆಸ್ ಇರುತ್ತೆ ಸರ್? ಅಮೌಂಟ್ ಪೇ ಮಾಡ್ಕೊಳ್ಳೋವಾಗ ಯಾವ ತರ ಸರ್ ಡೆಲಿವರಿ ಅಂದ್ರೆ ಯಾವ ತರ ಅಂದ್ರೆ, ಇವಾಗ ಹುಬ್ಳಿಯಿಂದ ಮೊನ್ನೆ ಮೇಡಮ್ ಒಬ್ರು ಯಾರೋ ಕೇಳಿದ್ರು, ನಂದು ಲಾಸ್ಟ್ ಇಯರ್ದು ನೀವು ಮಾಡಿರೋ ವಿಡಿಯೋದಲ್ಲಿ ಕೇಳಿದಾಗ
ಎಲ್ಲ ಕಾನ್ಸೆಪ್ಟ್ ಚೆನ್ನಾಗಿದೆ ರೀ. ನಾನೊಂದು 5 ಸ್ಟೆಪ್ ಕೊಡಿಸ್ತೀನಿ, ನನಗೆ ಬೊಂಬೆಗಳು ಕಳಿಸ್ಕೊಡಿ. ನಮ್ಮ ಮನೆ ದೇವರು ಶ್ರೀನಿವಾಸ ದೇವರು ಅಂತ ಹೇಳಿದಾಗ ಅವ್ರಿಗೆ ಶ್ರೀನಿವಾಸ ದೇವರಿಂದ ಹಿಡಿದು ದಶಾವತಾರ, ಅಷ್ಟಲಕ್ಷ್ಮಿ ಎಲ್ಲ ಕಾನ್ಸೆಪ್ಟು ಒಂದು 10 ಸೆಟ್ ಕಳಿಸ್ತೆ ಹುಬ್ಳಿಗೆ. ಹುಬ್ಳಿಗೆ ಯಾವ ಥರ ಕಳಿಸ್ತೆ ಅಂದರೆ, ನಾನೇ ಪ್ಯಾಕಿಂಗ್ ಮಾಡಿ ನಮ್ಮದೇ ಒಂದು ಬಿಲ್ ಬರುತ್ತೆ, ಬಿಲ್ ಕೊಟ್ಟು VLR ಬಸ್ಸಿಗೆ ಹಾಕಿದ್ರೆ ಅವ್ರು ಮೇಡಮ್ ಅವರು ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಅವ್ರಿಗೆ. ಸೊ ಈ ತರ ಬಸ್ ಕನ್ವೆಂಟ್ ಇರೋದ್ರಿಂದ ಬಸ್ಗೆ ಹಾಕ್ಬಿಡ್ತೀವಿ. ಇನ್ನ ದೂರ ಹೋಗ್ಬೇಕು, ಹೊರಗಡೆ ದೇಶಕ್ಕೆ ಹೋಗ್ಬೇಕಂದ್ರೆ ಗಡವೆದು ಇದೆ ಕೊರಿಯರ್. ಸೊ ಅವ್ರಿಗೆ ಹೇಳಿದ್ರೆ ಬರ್ತಾರೆ, ನೀವು ಪರ್ಚೇಸ್ ಮಾಡ್ತೀರಾ ಬೊಂಬೆಗಳು, ನಾನು ಪ್ಯಾಕಿಂಗ್ ಮಾಡಿ ಇಟ್ಟಿರ್ತೀನಿ, ಅವ್ನು ಬಂದು ತೊಗೊಂಡೋಗ್ತಾನೆ. ತೊಗೊಂಡೋಗಿ ನಿಮ್ಮ ಅಡ್ರೆಸ್ಸು, ನಿಮ್ಮ ಮಕ್ಕಳ ಅಡ್ರೆಸ್ಸು ಅದನ್ನ ಕರೆಕ್ಟಾಗಿ ಸೇವ್ ಮಾಡಿ. ಓಕೆ ಸರ್, ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಹೋಗ್ಬಿಟ್ಟು ನಮ್ಮ ಜನರಿಗೆ ನಾನು ಹೇಳ್ತೀನಿ. ನಮ್ಮದು ಎಕ್ಸಾಕ್ಟ್ ಲೊಕೇಶನ್ ಬಂದು ಬಸವನಗುಡಿ ಬುಲ್ ಟೆಂಪಲ್ ರೋಡು, ಮತ್ತು ಇದು ವಿಜಯಲಕ್ಷ್ಮಿ ಆಪೋಸಿಟ್ ಎದುರುಗಡೆ ಕಾಣಿಸುತ್ತೆ ನಮ್ಮ ದಸರಾ ಬೊಂಬೆ ಮನೆಯ ಒಂದು ಪೋಸ್ಟರ್ ಕಾಣಿಸುತ್ತೆ. ಆ ಅಂಗಡಿದು ಒಂದು ನೇಮು ಬೋರ್ಡು ಇರುತ್ತೆ. ಸೊ ಅಲ್ಲಿ ಬಂದು ನೀವು ಯಾರನ್ನು ಕೇಳಿದ್ರೂ ಹೇಳ್ತಾರೆ ದಸರಾ ಬೊಂಬೆ ಮನೆ ಎಲ್ಲಿದ್ರೆ ಕೇಳ್ತಾರೆ. ಸೊ ಈ ಟೈಮಿಂಗ್ ಏನು ಸರ್? ಬೆಳಿಗ್ಗೆ 9ರಿಂದ ರಾತ್ರಿ 9:30 10 ಗಂಟೆ ಆಗೋಗ್ಬಿಡುತ್ತೆ. ಈಗ ಸೀಸನ್ ಇರೋದ್ರಿಂದ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಕೋಆಪರೇಟ್ ಮಾಡ್ತಾರೆ. ನಾವು ಅದನ್ನ ಅಡ್ಜಸ್ಟ್ ತುಂಬಾ ದೂರ ಹುಡ್ಕೊಂಡ್ ಬರ್ತಾರೆ ಜನ, ಅವ್ರನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದು. ಇಲ್ಲ ರೀ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಆದಷ್ಟು ಟ್ರೈ ಮಾಡ್ತೀವಿ. ಮತ್ತೆ ನನ್ನ ರಿಕ್ವೆಸ್ಟ್ ಇನ್ನೊಂದು ಹೇಳ್ತೀನಿ ಹೇಳಿ ಸರ್, ಯಾವುದೇ ಬಿಸ್ನೆಸ್ಸಲ್ಲಿ ಫೋನಲ್ಲಿ ರೈಟಿಂಗ್ ನೋಡಿಕೊಂಡು ಯಾರಿಗೂ ಒಂದು ಕೆಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಸರಿ, ನನ್ನಿಂದಾನೇ ನಾನೊಬ್ಬನೇ ಬದುಕ್ತೀನಿ ಅನ್ಕೋಬೇಡಿ, ನನ್ನಿಂದ 1000 ಜನ ಬದುಕ್ತಾರೆ. ನೋಡಿ, ಸ್ನೇಹಿತರಾಗಿ ಇವರು ಕೇರಳದಿಂದ ಬರ್ತಾರೆ. ಕೇರಳದಿಂದ ಅವರು ಬಾಳೆಕಂಬ ಅಂತೆ, ಎಲಿಫೆಂಟ್ಸ್ಗಳಂತೆ, ಫೇಸ್ಗಳಂತೆ ಇದೆಲ್ಲ ತರ್ತಾರೆ. ಸೊ ಅವ್ರು ನಮ್ಮನ್ನ ನಂಬ್ಕೊಂಡ್ ಬಂದಿದ್ದಾಗ ನೀವು ಈ ಥರ ಬ್ಯಾಡ್ ಕಾಮೆಂಟ್ ಹಾಕಿದಾಗ ಏನಾಗುತ್ತೆ ಅಂದರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದಂಗಾಗತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೋಗ್ಲೇಬೇಡಿ, ಯಾರ ಅಂಗಡಿಗೂ ಹೋಗಬೇಡಿ, ಯಾರ ಹತ್ರ ನೀನು ತಗೋಬೇಡಿ, ನೋಡ್ಕೊಳ್ಳಿ. ಒಂದು ಲೋಟ ಕಾಫಿ ಕೇಳಿ ಕೊಡ್ತಾರೆ, ಕುಡ್ಕೊಂಡು ಹೋಗಿಬೇಕಾದ್ರೆ. ಈ ಥರ ಮಾತ್ರ ಹೊಡಿಬೇಡಿ, ಇದು ಒಳ್ಳೇದಲ್ಲ. ಇದು ನಮ್ಮ ಸಂಸ್ಕೃತಿಗೆ ಬೆಳೆಯುವಂಥ ಒಂದು ವಿಷಯ ಅಲ್ಲ. ಇದನ್ನು ನಾನು ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಹಾಕಿದ್ರೆ ನಾನು ದೇವ್ರು ಕೊಟ್ಟಿದ್ದಾನೆ, ನಾನು ನನಗೋ ಬದುಕೊಂತೀನಿ. ಆದರೆ ಬೇರೆಯವರು ಫುಟ್ಪಾತ್ ಮೇಲೆ ಹಣ್ಣು ಕಾಯಿ ಮಾರೋರು ಗಣೇಶಗಳು ತರ್ತಾರೆ, ಅಲ್ಲಿ ಗಣೇಶ ಚೆನ್ನಾಗಿಲ್ಲ, ಇಲ್ಲಿ ಗಣೇಶ ಚೆನ್ನಾಗಿಲ್ಲ, ಅವೆಲ್ಲ ಹೇಳಬೇಡಿ. ಮಾಡಿರೋನ್ಗೆ ನೋವಾಗುತ್ತೆ, ವ್ಯಾಪಾರ ಮಾಡೋವನಿಗೂ ನೋವಾಗುತ್ತೆ. ಇದನ್ನು ಫಸ್ಟ್ ನೀವು ಬಿಡೋದು ಕಲ್ತ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ ಹೇಳೋದು. ಓಕೆನಾ? ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್ ಸರ್. ಮತ್ತೆ ಸಿಗೋಣ ಮುಂದಿನ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ವೀಕ್ಷಕರು ನೋಡಿದ್ರಲ್ಲ, ನಿಮ್ಗೆ ಯಾವುದೇ ರೀತಿ ಬೊಂಬೆಗಳು ಬೇಕಾದ್ರೆ ವಿಡಿಯೋ ನಂಬರ್ ಕೊಡಿ, ದೊಡ್ಡ ಕಾಂಟ್ಯಾಕ್ಟ್ ಮಾಡಿ, ಅವರು ಡೆಲಿವರಿ ಕೂಡ ಕೊಡ್ತಾರೆ. ಸೊ ಅದು ಪ್ರೊಸೆಸ್ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ಇಂಥ ಸಿಗಲ್ಲ ಅಂದಿಲ್ಲ, ಎಲ್ಲ ರೀತಿ ಸಿಗುತ್ತೆ ನಿಮಗೆ. ಮಣ್ಣು ಬೇಕಾದ್ರೆ ನಿಮ್ಗೆ ಮಣ್ಣಲ್ಲಿ ಸಿಗುತ್ತೆ, ನಿಮಗೆ ಪೇಪರ್ ಬೇಕಾದ್ರೆ ಪೇಪರಲ್ಲಿ ಸಿಗುತ್ತೆ. ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಇವಾಗ ನಮ್ಮ ಹಿಂಭಾಗದಲ್ಲಿ ನೋಡ್ತಾರಲ್ಲ, ಇವೆಲ್ಲ ಬಂದ್ಬಿಟ್ಟು 3rd ಫ್ಲೋರಲ್ಲಿ ಇರೋದು. ಓಕೆನಾ? ಸೊ ಇದೆಲ್ಲ ನೋಡ್ತಿರೋ 3rd ಫ್ಲೋರು. ಹಂಗೆ ನೋಡಿ, ನಿಮ್ಗೆ ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ಬಿಡ್ತೀನಿ. ನೀವು 3rd ಫ್ಲೋರ್ ಇರೋದಾ, ಇದ್ದಂಗೆ ಬನ್ನಿ ಕೆಳಗೆ ಹೋಗ್ತಾ ನೋಡಿ, ಈ ಆಗಿರ್ಬೋದಾ, ಈ ಕಡೆ ಸೈಡಲ್ಲಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆಯಿಂದ ಹೇಳ್ಬೋದು. ನೋಡಿ, ಈ ಲೈಟ್ನ ಹೋಗ್ತೆ, ಇಲ್ಲೂ ಕೂಡ ಇದಾವೆ ನೋಡ್ತಿರ್ಬೋದು. ಇಲ್ಲಿ ಲೈನ್ನ ನಿಮಗೆ ಎಲ್ಲ ಕಡೆ ಜೋಡಿಸ್ಬಿಟ್ಟಿದ್ದಾರೆ. ನಿಮಗೆ ಹಲವಾರು ಡಿಸೈನ್ಸ್ ಇದೆ. ನೋಡಿ, ಈ ಬಂದ್ಬಿಟ್ಟು ನಿಮಗೆ 2nd ಫ್ಲೋರ್ ಇವಾಗ ನಾವು ತೋರಿಸೋದ್ಬಿಟ್ಟು. ಓಕೆನಾ? ಸೊ ಇದು ಬಂದ್ಬಿಟ್ಟು 2nd ಫ್ಲೋರಲ್ಲಿ ಇರೋದು. 2nd ಫ್ಲೋರಲ್ಲಿ ಎಷ್ಟಿದೆ ನಿಮ್ಗೆ ನೋಡ್ತಿರ್ಬೋದು. 2nd ಫ್ಲೋರಲ್ಲಿ ಹಲವಾರು ಡಿಸೈನ್ಸ್ ಇದೆ. ನಿಮಗೆ ತುಂಬ ಡಿಸೈನ್ಸ್ ಇದೆ ನೋಡ್ತಿರ್ಬೋದು. ನಿಮಗೆ ಈ ಕಡೆ ಏನು ಸ್ಪೆಷಲ್ ಅಂದರೆ, ಈ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಈ ಕಡೆ ಎಲ್ಲ ವುಡ್ ಇದೆ ನೋಡ್ತಿರ್ಬೋದು. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಹೇಳಿನ ಎಲ್ಲ ತಿಳಿಸ್ಕೊಡೋಕ್ಕಾಗಲ್ಲ. ಸೊ ನಿಮ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮಗೂ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ ಎಷ್ಟಿದೆ ನೋಡಿ ನನಗೆ ಮಾತಾಡಿ ಸುಸ್ತಾಗೋದು, ಅಷ್ಟು ಇದಾವೆ. ನಿಮಗೆ ಪ್ರತಿಯೊಂದು ಬಗ್ಗೆ ತಿಳಿಸ್ಕೊಡೋಕ್ಕಾಗಲ್ಲ, ಜಸ್ಟ್ ರ್ಯಾಂಡಮಾಗಿ ತೋರಿಸ್ತಾ ಹೋಗ್ತೀನಿ ಅಷ್ಟೇ ನಿಮಗೆ. ಇದಾಯ್ತಾ? ಇವಾಗ ಬನ್ನಿ 1st ಫ್ಲೋರ್ಗೆ ಹೋಗೋಣ. ನೋಡಿ, ಆ ಕಡೆ ಈ ಕಡೆ ಎಲ್ಲೂ ನಿಮಗೆ ಮನೇಲಿ ಸ್ವಲ್ಪ ಕೂಡ ಜಾಗ ಖಾಲಿ ಇಲ್ಲ, ಅಷ್ಟು ತುಂಬಿಸಿದ್ದಾರೆ ನಿಮಗೆ. ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಇದೆ ಅಂತ ನಾನು ಹೇಳ್ಬೋದು. ನೋಡಿ, ಇನ್ನು ಬನ್ನಿ, ಇನ್ನು ಈ ಕಡೆ ನೋಡ್ತೀರಾ, ಇಲ್ಲಿ ನೋಡಿ. ಸೊ ಈ ಕಡೆ ಬಂದು ಮತ್ತೊಂದು ಕಾನ್ಸೆಪ್ಟ್ ಇಲ್ಲೆಲ್ಲ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನೋಡಿ, ಇದು ಬಂದು ದಸರಾ ಮನೆ ಕಾನ್ಸೆಪ್ಟ್ ಆಗಿರ್ಬೋದು. ನಿಮಗೆ ಫುಲ್ ಸೆಟ್ಟು ಇವೆಲ್ಲ. ಇದು ಬಂದ್ಬಿಟ್ಟು ರಾಮ ಮಂದಿರ ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತು ಪುರಿ ಜಗನ್ನಾಥ್ ಕಾನ್ಸೆಪ್ಟು, ಈ ರೀತಿ ಹಲವಾರು ಕಾನ್ಸೆಪ್ಟು. ಇದು ಬಂದ್ಬಿಟ್ಟು ನಿಮ್ಗೆ 1st ಫ್ಲೋರಲ್ಲಿ ನೋಡ್ತಾ ಇರೋ. ಓಕೆನಾ? ಸೊ ಇನ್ನು ಗ್ರೌಂಡ್ ಫ್ಲೋರ್ ಕೂಡ ತೋರಿಸ್ತು ನೋಡಿ. ನಾವು ನಿಮ್ಗೆ ಐಡಿಯಾ ಬರ್ಬೋದು, ಇಷ್ಟು ತೋರಿಸ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಲೆಕ್ಷನ್ ಇರುತ್ತೆ ಅಂದ್ಬಿಟ್ಟು. ನೋಡಿ, ಇನ್ನು ಹೋಗ್ತಾ ಹೋಗೋಣ. ಗ್ರೌಂಡ್ ಫ್ಲೋರ್ ಕೂಡ ಇದೆ, ತೋರಿಸ್ತೇನೆ ನಿಮಗೆ, ಬನ್ನಿ. ಹಾಂ, ಇನ್ನು ಇಲ್ಲಿ ಇದು ಬಂದ್ಬಿಟ್ಟು ಫೈನಲ್ ಇವಾಗ ನೋಡ್ತಾ ಇರಲ್ಲ. ಸೊ ಇದು ಬಂದ್ಬಿಟ್ಟು ಫೈನಲ್ ವಿಚಾರ. ಸೊ ನೋಡ್ತಿರ್ಬೋದು, ಇದೆಲ್ಲ ನಿಮ್ಗೆ ಫೈನಲ್ ಜಸ್ಟ್ ಗ್ರೌಂಡ್ ಫ್ಲೋರ್ ಇರುವಂಥದ್ದು. ಸೊ ಇಷ್ಟು ಕಾನ್ಸೆಪ್ಟ್ಸ್ ಇದೆ, ನೀವೇ ಒಂದು ಐಡಿಯಾ ಬಂದು ನೋಡಿ ಎಷ್ಟು ಕಾನ್ಸೆಪ್ಟ್ಸ್ ಇರ್ಬೋದು ನೋಡ್ತಿರ್ಬೋದು. ಇವ್ರ ಹತ್ರ ಇಂಥದ್ದಿಲ್ಲ ಅಂದಿಲ್ಲ ವಿಚಾರ, ಎಲ್ಲ ಥರ ಕಾನ್ಸೆಪ್ಟ್ಸು ನೀವು ನೋಡಿದ್ರೆ ಕಾನ್ಸೆಪ್ಟ್ ಕೂಡ ಇವ್ರ 100% ಸಿಗುತ್ತೆ. ಸೊ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಎಷ್ಟು ಹಲವಾರು ಡಿಸೈನ್ಸ್ ಇರ್ತಾರೆ ಅವೈಲೇಬಲ್ ಬಂದ್ಬಿಟ್ಟು. ಸೊ ಇವ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬಸವನ ಗುಡಿ. ಸೊ ನಿಮಗೆ ಬುಲ್ ಟೆಂಪಲ್ ರೋಡಲ್ಲಿ ಡಾಮಿನೋಸ್ ಪಿಜ್ಜಾ ಬರುತ್ತೆ, ಅದ್ರ ಆಪೋಸಿಟ್ ರೋಡಲ್ಲಿ ನಿಮಗೆ 2ನೇ ಮನೆ ಅಂತ ಹೇಳ್ಬೋದು. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮ್ಗೆ ಏನು ಸ್ಪೆಷಲ್ ಅಂತ ಇರುತ್ತೆ, ನಿಮಗೆ 3 ಫ್ಲೋರ್ ವೀಕ್ಷಣೆ. ಸೊ ನಿಮ್ಗೆ ಈ ಥರ ಈ ಥರ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರು ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. 3 ಫ್ಲೋರ್ ನಿಮಗೆ ಕೇವಲ ಬೊಂಬೆಗಳು ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವುದೇ ರೀತಿ ಗಣೇಶ ಅಂತ ಹೇಳ್ತಾ ಇದ್ದೀನಿ.
ಸೊ ನಿಮ್ಗೆ ಯಾವುದೇ ರೀತಿ ಬೊಂಬೆಗಳು ಬೇಕಾರಲ್ಲಿ ವಿಡಿಯೋ ಮೇಲೆ ನಂಬರ್ಗಳು ಕಾಂಟ್ಯಾಕ್ಟ್ ಮಾಡಿ. ಇವ್ರು ಬಂದ್ಬಿಟ್ಟು ಆನ್ಲೈನ್ ಡೆಲಿವರಿ ಕೂಡ ಮಾಡ್ತಾರೆ. ಇನ್ ಕೇಸ್ ನೀವು ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಸೊ ಕಾಲ್ ಮಾಡಿ ಇನ್ಫಾರ್ಮೇಷನ್ ನಿಮ್ಗೆ ಅದು ಬೇಕು ಅಂತ ಹೇಳಿದ್ರೆ ಅದು ಡೆಲಿವರಿ ಮಾಡ್ಕೊಡ್ತಾ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕಂಟೆಂಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.